ಅವರಿಗೆ ಮುಂದೆ ನಮ್ಮ ಪಾರ್ಟಿಯಿಂದ ಅವರಿಗೆ ಬಿ ಫಾರ್ಮ್ ಎಲ್ಲ ಅವ್ರ ಕೈ ಕೊಟ್ಬಿಟ್ರು. ನಾನು ಟಿಕೆಟ್ ಕೇಳಕ್ಕೆ ಹೋದಾಗ ಇಲ್ಲ ನಿನಗೆ ನಾನು ಚುನಾವಣೆ ಮಾಡಲಿ ನನಗೆ ಬಿ ಫಾರ್ಮ್ ಕೊಡಲ್ಲ. ಫಸ್ಟು ಮಂಡಳ ಪಂಚಾಯತ್ ಅವಾಗೂ ಗೆದ್ರಿ, ಹಾಂ. ಎರಡನೇದು ತಾಲೂಕ್ ಪಂಚಾಯತಿ, ಹೌದು, ಅದನ್ನು ಗೆದ್ರಿ, ಮೂರನೇದು ಜಿಲ್ಲಾ ಪಂಚಾಯತಿ, ಅದನ್ನು ಗೆದ್ರಿ, 2008ರಲ್ಲಿ ಟಿಕೆಟ್ ಕೊಟ್ಟರು, ಅದು ಗೆದ್ರಿ. 5 ಟರ್ಮ್ ಸೋಲಿಲ್ಲದ ಸರ್ದಾರ. 2018ರಲ್ಲಿ ಮತ್ತೊಮ್ಮೆ ಸೋಲಾಯಿತು. 18ರಲ್ಲಿ, 18ರಲ್ಲಿ ಮತ್ತು 13ರಲ್ಲಿ ಆರಿಸಿ ಬಂದು 18ರಲ್ಲಿ ಸೋಲಾಯಿತು. ಕೇವಲ ಗ್ಯಾರಂಟಿ ಕೊಟ್ಟಿರು. ಗ್ಯಾರಂಟಿ ಕೊಡ್ಬೋದು, ಜನರಿಗೆ ಅನುಕೂಲ ಆಗಿರ್ಬೋದು, ನನ್ನ ಅದ್ರ ಬಗ್ಗೆ ಇರೋದಿಲ್ಲ, ಗ್ಯಾರಂಟಿ ಬಗ್ಗೆ ಇರೋದು. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆಗೆ ಹೊಳ್ಳಿ ನೋಡ್ರಲ್ಲ. ಗುಡಿಗೆ ನಾನು ಕಟ್ಟಿದ್ದೀನಿ, ಕಳಸ ಇಡ್ಲಿಕ್ಕೆ ಬಂದಿದ್ದೀರಿ ಅಷ್ಟೇ. ನೀವು ಮತ್ತೇನು ನಿಮ್ಗೆ ಕೆಲಸ ಇಲ್ಲ, ಕಳಸವನ್ನು ತಂದಿರಿ ಇಟ್ಟಿರಿ. ಅದಕ್ಕೆ ಚೆನ್ನಾಗಿ ರಸ್ತೆಗಳೇ ಮಾಡಿದ್ದಾನೆ. ಆ ಕಡೆ ಗೋಲಿಗೆ ಸಿಟಿಯಲ್ಲಿ ಸುಮಾರು ನನ್ನ ಈ ಬೈ ಎಲೆಕ್ಷನ್ದಾಗೆ 40 ಕೋಟಿ ರೂಪಾಯಿ ಖರ್ಚು ಮಾಡೀನಿ ಸಿಟಿ. ಈ EVM ಮಷಿನ್ನು ಇದೇ ಸಬ್ಜೆಕ್ಟ್ ವಿಷಯ ಮೇಲೆ ನಮ್ಮ MC ಮನೋಳಿಯವರು ನನ್ನ ವಿರುದ್ಧ ಹೈಕೋರ್ಟಿಗೆ ರೇಟ್ ಹೋಗಿತ್ತು. JDSದಿಂದ ಅವರಿಗೆ ಭಯ ಕಾಡ್ತಿತ್ತು. ಬೂಸೂರು ಸೋಲಿಸಬೇಕಾದರೆ ನಾವು JDSಯಿಂದ ಮಾತ್ರ ಸಾಧ್ಯ ಇಲ್ಲ, ಕಾಂಗ್ರೆಸ್ ಹೋಗಬೇಕು, ಕಾಂಗ್ರೆಸ್ ಹೋಗಿ 9 ಕಾಂಗ್ರೆಸ್ ಅಭ್ಯರ್ಥಿ ನೇರ ಸ್ಪರ್ಧೆ ಆಗಬೇಕಂತ ಹೇಳಿ ಅದೇ ಒಂದು ತಂತ್ರಗಾರಿಕೆಯಿಂದ ಅವ್ರು ಗೆದ್ದರು ಹೊರತು ಇಲ್ಲ. JDS ಅವರಿಗೆ ನೇರವಾಗಿ ನಾನು ಎದುರು ಸೋಲಿಸುವಂಥ ಎದೆಗಾರಿಕೆ ಅವರಿಗಿಲ್ಲ. ನನ್ನ ನಡೆ ಅಂದ್ರೇನು, ಮತ್ತೆ 2028ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ಮತ್ತು 2028-29ರ ಭವಿಷ್ಯದಲ್ಲಿ ಈ ಮೈತ್ರಿ ಮುಂದೆ ಒರಿಬಹುದಾ ಅಥವಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ರಾಜ್ಯ ಸರ್ಕಾರದ 2.5 ವರ್ಷದ ಹಿನ್ನೆಲೆಯಲ್ಲಿ ಡೆವಲಪ್ಮೆಂಟ್ ಕಾರ್ಯವೈಫಲ್ಯಗಳ ಬಗ್ಗೆ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥವರಾಗಿರಲಿ, ಹಾಲಿ ಶಾಸಕರುಗಳಾಗಿರಲಿ ಮತ್ತು ಡಿಫಿಡೇಟ್ ಅಭ್ಯರ್ಥಿಗಳಾಗಿರಲಿ, ಇವ್ರ ಬಗ್ಗೆ ಸ್ಥಳೀಯದಲ್ಲಿ ಜನಸಾಮಾನ್ಯರ ವಿಚಾರಧಾರೆಗಳನ್ನು ಏನು ಬರ್ತಾ ಇದೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಜನ ಅಭಿಪ್ರಾಯ ಸಂಗ್ರಹಣೆ 2028-29ರ ಭವಿಷ್ಯದಲ್ಲಿ ಇವೆಲ್ಲ ಲೆಕ್ಕಾಚಾರಿನಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಕಿತ್ತೂರು ಕರ್ನಾಟಕ ಭಾಗದ ವಿಜಯಪುರ ಲೋಕಸಭಾ ಕ್ಷೇತ್ರದ ಸಿಂದಗಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಲಾಗಿದೆ. ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಟೋಟಲಿ 5 ಬಾರಿ ಸ್ಪರ್ಧೆ ಮಾಡಿ 3 ಬಾರಿ ಶಾಸಕರಾಗಿ ಮತ್ತು ಕ್ಷೇತ್ರ ಜನತೆಯ ಹೃದಯ ಗೆದ್ದ, ಕ್ಷೇತ್ರ ಜನತೆಯ ಮನದಾಳದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥವರು. ಮತ್ತೊಂದು ಸಿಂದಗಿಯಲ್ಲಿ ವಿಶೇಷವಾಗಿ ಏನಂತ ಹೇಳಿದರೆ, ಬೈ ಎಲೆಕ್ಷನ್ದಲ್ಲಿ ಅನುಕಂಪದ ಮೇಲೆ ಚುನಾವಣೆ ಆಗುತ್ತೆ. ಆದರೆ ಬೈ ಎಲೆಕ್ಷನ್ದಲ್ಲಿ ಅನುಕಂಪದ ಚುನಾವಣೆ ಆಗೋದಕ್ಕಿಂತ ಹಿಂದಿನ ಡೆವಲಪ್ಮೆಂಟ್ಗಳನ್ನು ನೋಡಿ ಚುನಾವಣೆ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಮುಖ್ಯ ಆಗಿರ್ತಕ್ಕಂಥ ಒಂದು ಅಜೆಂಡಾ ಏನಂತ ಹೇಳಿದರೆ, ಇಲ್ಲಿಯ ಮತದಾರರು ಬೈ ಎಲೆಕ್ಷನ್ದಲ್ಲಿ ಬದಲಾವಣೆ ಕಹಳೆನೇ ಮುಂದೆ ಕೂಗಿಬಿಟ್ರು. ಅದು ಯಾರಂತ ಹೇಳಿದರೆ, ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಬೂಸ್ನವರವ್ರ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಹೋಗ್ತಾ ಇರೋದು. ಇವೆಲ್ಲ ಲೆಕ್ಕಾಚಾರವನ್ನು ಮಾತನಾಡ್ತಾ ಹೋದರೆ ಭಾಳಷ್ಟು ವಿಷಯಗಳಿದ್ದಾವೆ. ಮುಂದಿನ 2028ರ ಇವರ ನಡೆ ಏನಾಗಿರಬಹುದು, ಜನ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಜನ ಇವರನ್ನು 28ರಲ್ಲಿ ಯಾವ ರೀತಿ ಅಪ್ಕೋಬಹುದು, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ವರ್ಕ್ ನಡೀತಾ ಇದೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಮಾಜಿ ಶಾಸಕರಿದ್ದಾರೆ. ಆದರೆ ದಾಖಲಾತಿ ಪ್ರಕಾರ ಮಾಜಿ ಶಾಸಕರು ಕ್ಷೇತ್ರ ಜನತೆಯಲ್ಲಿ ಕ್ಷೇತ್ರದ ಮನದಾಳದ ಮಾತುಗಳನ್ನು ಗೆದ್ದಿರ್ತಕ್ಕಂಥ ಮತ್ತು ಹೃದಯದಲ್ಲಿ ಕ್ಷೇತ್ರದ ಜನಸಾಮಾನ್ಯರು ಈ ಶಾಸಕರನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತು ಹೃದಯದ ಶಾಸಕರಂತ ಹೇಳ್ತಾರಂತ ಬೂಸ್ನವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಆರೋಗ್ಯ ಚೆನ್ನಾಗಿದೆ ಸರ್. ಎಸ್. ನನ್ನ ಮೊದಲನೇ ಪ್ರಶ್ನೆ ಬರೋಕ್ಕಿಂತ ಮುಂಚೆ ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ವೈಯಕ್ತಿಕ ಮೇಲೆ. ಈಗ ಎಷ್ಟು ವಯಸ್ಸು ಇರ್ಬೋದು ಸರ್ ನಿಮ್ಮನ್ನು? ನಾನು 66. 66 ವರ್ಷ. ಏನು ಸರ್ ಆ ರೀತಿ ಕಾಣೋದೇ ಇಲ್ಲಲ್ಲ, ಏನು ಸುಳ್ಳುಗಳು ಹೇಳ್ತಾ ಇದ್ದೀರಾ? 66 ವಯಸ್ಸು. ಸರಿ ಸರ್, ನನ್ನ ಮೊದಲನೇ ಪ್ರಶ್ನೆಗಿಂತ ನಿಮ್ಮ ಸ್ವಲ್ಪ ಬಾಲ್ಯ ಜೀವನ ಮತ್ತು ನಿಮ್ಮ ಹೋರಾಟ
ಮತ್ತು ಈ ಪಕ್ಷ ಮತ್ತು ರಾಜಕೀಯಕ್ಕಿಂತ ಹಿಂದ್ಗಡೆ ಎಲ್ಲಿಂದ ಪ್ರಾರಂಭವಾಯಿತು ಸರ್ ನಿಮ್ಮ ಜೀವನ? ಹೇಗಿದ್ರಿ, ಹೆಂಗೆ ಬಂದ್ರಿ? ನಾನು 1987ರಿಂದ ಹ್ಞೂ ನನ್ನ ರಾಜಕೀಯ ಪ್ರವೇಶವನ್ನು ಪ್ರಾರಂಭ ಮಾಡಿದೆ. ಹ್ಞೂ ನಾನು ಅದೇ ಗ್ರ್ಯಾಜುಯೇಟ್ ಮುಗಿಸಿ ಹ್ಞೂ ಲಾ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿದೆ. ಹ್ಞೂ ಲಾ ಕಾಲೇಜ್ ಅಡ್ಮಿಷನ್ ಮಾಡಿ 1 ವರ್ಷ ಆಗಿತ್ತು. ಅದರಲ್ಲಿ ಮಂಡಲ ಪಂಚಾಯತಿ ಚುನಾವಣೆಗಳು ಬಂದವು. ಹ್ಞೂ ಹ್ಞೂ ಅದು 2 ಟೈರ್ ಸಿಸ್ಟಮ್ ಇತ್ತು. ಅಬ್ದುಲ್ ನಜೀರ್ ಸಾಹೇಬ್ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ 2 ಟೈರ್, ಹ್ಞೂ ಮಂಡಲ ಪಂಚಾಯತಿ ಜಿಲ್ಲಾ ಪರಿಷತ್ ಅಂತ 2 ಇದ್ದು, 2 ಟೈರ್ ಇದ್ದು. 3 ಟೈರ್ ಇದ್ದಿದ್ದಿಲ್ಲ. ಈಗ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಅವಾಗ ನೇರವಾಗಿ ಗ್ರಾಮ ಪಂಚಾಯತ್, ನೇರವಾಗಿ ಜಿಲ್ಲಾ ಪಂಚಾಯತ್. 2 ಟೈರ್ ಇದೆ. 2 ಟೈರ್ ಇದ್ದಾಗ ಮಂಡಲ ಪಂಚಾಯತ್ ನಿಂದಿರಬೇಕು, ಮಂಡಲ ಅದು ಆಗ್ಬೇಕು ಅಂತೇಳಿ 9 ನಮ್ಮ ದೇವಣಗಾಂವ್ ಮಂಡಲ ಪಂಚಾಯತಿಯಿಂದ ಚುನಾವಣೆ ಸ್ಪರ್ಧೆ. ಆವಾಗ ಸಿಂಪಲ್ ಇದ್ದು ನಮಗೆಲ್ಲ. ನಾನು ಫಸ್ಟ್ ನೇಗಿಲು ಹೊತ್ತ ಚಿಹ್ನೆ ಮೇಲೆ ಆರಿಸಿ ಬಂದೆ. ನನ್ನ ವಿರುದ್ಧ ಸ್ವತಂತ್ರ ಅಭ್ಯರ್ಥಿ ಕೈ ಚಿಹ್ನೆ ಮೇಲೆ ನಿಂತಿದ್ದೆ. ಅಂದರೆ ಕಾಂಗ್ರೆಸ್ ನೇಗಿಲು ಹೊತ್ತ ಚಿಹ್ನೆ ಮೇಲೆ ಆರಿಸಿ ಬಂದ ಮೇಲೆ 9 ಹಳ್ಳಿಗಳು ಬರ್ತಿದ್ವು. ಸುಮಾರು 28 ಸದಸ್ಯರಿದ್ದರು. 28 ಸದಸ್ಯರಲ್ಲಿ ಅದೇ ಕಾಲೇಜ್ ಮುಗಿಸ್ಕೊಂಡು ಅರ್ಧಕ್ಕೆ ಕಾಲೇಜ್ ಫಸ್ಟ್ ಇಯರ್ ಕಾಲೇಜ್ ಲಾ ಕಾಲೇಜ್ ಬಿಟ್ಟು ಬಂದು ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಮಂಡಲ ಪಂಚಾಯತಿ ಪ್ರಧಾನ ಆಗಬೇಕಂತಿದ್ದು. ಅದಕ್ಕೆ ಪ್ರಧಾನ ಆಗ್ತಿರು, ಅಧ್ಯಕ್ಷರಿಗೆ ಪ್ರಧಾನ ಆಗಬೇಕು ಅಂದಿದ್ದು. ಎಲ್ಲ ಸದಸ್ಯರನ್ನು ವಿಶ್ವಾಸ ತೆಗೆದುಕೊಂಡು ದೇವಣಗಾಂವ್ ಮಂಡಲ ಪಂಚಾಯತಿ ಪ್ರಧಾನನಾಗಿ ಆಯ್ಕೆಯಾದೆ. ಆಯ್ಕೆ ಆದಮೇಲೆ ಸುಮಾರು 5 ವರ್ಷಗಳ ಕಾಲ ನನ್ನ ಮಂಡಲ ಪಂಚಾಯತಿಯಲ್ಲಿ ಆಡಳಿತ ಸೇವೆಯನ್ನು ಮಾಡಿದ ಮೇಲೆ ಮುಂದೆ 2 ಟೈರ್ ಸಿಸ್ಟಮ್ ಮತ್ತೆ ಬಂತು. 2 ಟೈರ್ ಸಿಸ್ಟಮ್ ಬಂದಮೇಲೆ ತಾಲೂಕು ಪಂಚಾಯತಿ ನಿಂದಿರಬೇಕು, ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂಥೇಳಿ ತಾಲೂಕು ಪಂಚಾಯತಿ ನನ್ನ ದೇವಣಗಾಂವ್ ತಾಲೂಕು ಪಂಚಾಯತಿ ನಿಂದಿರಬೇಕಂದಾಗೆ ಆವಾಗಿನ ಶಾಸಕರು ಅದು ನನಗೆ ಚುನಾವಣೆ ನಿಂದಿರಲಾರ್ದಂಗೆ ವ್ಯವಸ್ಥೆ ಮಾಡಿ ಮೀಸಲಾತಿಯಲ್ಲಿ ವರ್ಗ ಮಾಡಿದರು. ನಾನು ಜನರಲ್ಲಿದ್ದರೆ ನಿಂದಿರ್ಲಿಕ್ಕೆ ಬರ್ತಿತ್ತು, ಮೀಸಲಾತಿ ವರ್ಗ ಮಾಡಿದರು. ಅವಾಗ ಪಕ್ಕದ ಕುಮಸಿಗಿ ಕ್ಷೇತ್ರದಿಂದ ನಾನು ಚುನಾವಣೆ ಜನರಲ್ಲಿ ನಿಂದಿರ್ತೀನಿ ಅಂತೇಳಿ ಶಾಸಕರು ಹೋದಾಗ ಅವ್ರು ಹೇಳಿದ್ರು, ಇಲ್ಲ ಬೂಸ್ನೂರು, ನನ್ನ ಚುನಾವಣೆ ಮಾಡಿಲ್ಲ, ನೀನು ಜನತಾದಳ ಚುನಾವಣೆ ಮಾಡಿದ್ವಿ. ಅವರು ಪಕ್ಷೇತರ ಶಾಸಕರಾಗಿ ಶ್ರೀಮಾನ್ ರವಿ ಪಾಟೀಲ್ ಆರಿಸಿ ಬಂದರು ನನ್ನ ಭಾಗದ. ಅವರಿಗೆ ಮುಂದೆ ನಮ್ಮ ಪಾರ್ಟಿಯಿಂದ ಅವರಿಗೆ ಬಿ ಫಾರ್ಮ್ ಎಲ್ಲ ಅವ್ರ ಕೈ ಕೊಟ್ಬಿಟ್ರು. ನಾನು ಟಿಕೆಟ್ ಕೇಳಕ್ಕೆ ಹೋದಾಗ, ಇಲ್ಲ ನಿನಗೆ ನಾನು ಚುನಾವಣೆ ಮಾಡಲಿಲ್ಲ, ನನಗೆ ಬಿ ಫಾರ್ಮ್ ಕೊಡಲ್ಲ ಅಂತಂದರು. ಬಿಡ್ರಿ ಅಂತೇಳಿ ನಾನು ಚುನಾವಣೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದೆ. ಇಲ್ಲಿ ತಾಲೂಕು ಪಂಚಾಯತಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಾಗ 95ರಲ್ಲಿ ಸ್ಪರ್ಧೆ ಮಾಡಿದಾಗ ಭಾಳ ಅಂತರದಿಂದ ನಾನು ಆರಿಸಿ ಬಂದೆ. ಕುಮಸಿಗಿ ಕ್ಷೇತ್ರದಿಂದ ಪಕ್ಷೇತರವಾಗಿ ಆರಿಸಿ ಬಂದಮೇಲೆ 2000ವರೆಗೂ ತಾಲೂಕು ಪಂಚಾಯತ್ ಕೆಲಸವನ್ನು ಮಾಡಿದೆ. 2000 ನಂತರ ಮತ್ತೆ ಜಿಲ್ಲಾ ಪಂಚಾಯತಿ ಆನ್ಮೇಲೆ ಈಗಿನ ತಾಲೂಕು ಕೇಂದ್ರ ಇದೆಯಲ್ಲ, ಅದು ಆನ್ಮೇಲೆ ಜಿಲ್ಲಾ ಪಂಚಾಯತಿ ಇತ್ತು. ಅದು ಜನರಲ್ ಆಗಿತ್ತು. ಜಿಲ್ಲಾ ಪಂಚಾಯತಿಗೆ ಮತ್ತೆ ನಿಂದಿರ್ಬೇಕಂತ ಹೇಳಿ ನನಗೆ ಚುನಾವಣೆಗೆ ಟಿಕೆಟ್ ಕೇಳ ಮತ್ತೆ ಅದೇ ಭಾಗ ಶಾಸಕರಿದ್ದರು, ಶ್ರೀಮಾನ್ ರವಿ ಪಾಟೀಲ್ ಇದ್ದರು. ಮತ್ತೆ ಕೇಳಿದಾಗ, ಇಲ್ಲ ನೀನು ಕೊಡಲ್ಲ, ನಾನು ಚುನಾವಣೆ ಮಾಡಲ್ಲ, ನೀನು ಕೊಡಲ್ಲ. ಮತ್ತೆ ಹಾಗೆ ನೀನು ಪಕ್ಷ ಚುನಾವಣೆ ಮಾಡ್ಕೊತ ಹೋಗ್ತೀಯ ಅಂತಂದರು. ಅವರು ಪಕ್ಷೇತರೇಂದ್ರ ಅವರು, ನಾನು ಜನತಾದಳದಿಂದ ನಾವು ಮಾಡೋಣ ಅಂತ, ಪಕ್ಷಕ್ಕೆ ನಾವು ಮಾಡೋಣ. ಇಲ್ಲ ಅಂದಾಗ ಬಿಡ್ರಿ ಅಂತಂದ ಬಿಟ್ಟು ಮತ್ತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದೆ. ಜಿಲ್ಲಾ ಪಂಚಾಯತಿ ಪಕ್ಷೇತರವಾಗಿ ನಿಂತರೂ ನನ್ನ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಯೂತ್ ಪ್ರೆಸಿಡೆಂಟ್ರಾಗಿ ಶಿವಕುಮಾರ್ ಗುಂದಿಯವರು ನಿಂತರು. ನನ್ನ ಅಪೋಸಿಟಿಗೆ ಜಿಲ್ಲಾ ಯೂತ್ ಕಾಂಗ್ರೆಸ್ ರವಿ ಪಾಟೀಲ್ ಪರವಾಗಿ ಒಬ್ಬ ಹಿರಿಯ ಮಲ್ಲಪ್ಪಣ್ಣ ನಾಶಿ ಅವರು ನಿಂತರು. ತ್ರಿಕೋನ ಸ್ಪರ್ಧೆ ಆಯಿತು. ನಾನು ಮತ್ತೆ ಪಕ್ಷೇತರವಾಗಿ ಜಿಲ್ಲಾ ಪಂಚಾಯತ್ ಆಯ್ಕೆ ಬಂದೆ. ಜಿಲ್ಲಾ ಪಂಚಾಯತ್ ಆಯ್ಕೆ ಆದಮೇಲೆ ಮತ್ತೆ 5 ವರ್ಷ 2005ರೊಳಗೆ ಕೆಲಸವನ್ನು ಮಾಡಿದೆ. 2005 ನಂತರ 3 ವರ್ಷ ನಂತರ ಅದು ಮೀಸಲಾತಿ ಆಗಲಿಲ್ಲ. 2 ವರ್ಷ ಗ್ಯಾಪ್. 5 ನಂತರ ಮೀಸಲಾತಿ ಆಗಲಿಲ್ಲ, ಬಿಟ್ಟ ಮೇಲೆ ಮತ್ತೆ ನನಗೆ ಪಕ್ಷೇತರ ಜಿಲ್ಲಾ ಪಂಚಾಯತ್ ಆದಮೇಲೆ ಕಾಂಗ್ರೆಸ್ಸಿನಲ್ಲಿ ನನಗೆ ಕರೆ ಬಂತು. ಬೂಸೂರು ಪಕ್ಷೇತರವಾಗಿ ಜಿಲ್ಲಾ ಪಂಚಾಯತ್ ಆರಿಸಿ ಬಂದಿರಿ. ಅವಾಗ ಏನಿತ್ತು, ಇಡೀ ವಿಜಯಪುರ ಜಿಲ್ಲೆಯಲ್ಲಿ 32 ಸದಸ್ಯರಿದ್ದರು. 32 ಸದಸ್ಯರಲ್ಲಿ 30 ಕಾಂಗ್ರೆಸ್ ಇದ್ದು. ನಾವೊಬ್ಬ ಪಕ್ಷೇತರ, ಒಂದು BJP, ನಿಡಗುಂದಿ ಒಬ್ಬ ಪಕ್ಷೇತರ, ಕುಂಬಾರತ್ತು ಒಬ್ಬರು ಪಕ್ಷೇತರವಾಗಿ ಬಂದರು. ಅವಾಗ ಶ್ರೀಮಾನ್ MB ಪಾಟೀಲ್ರು ನನ್ನ ಕರೆ ಮಾಡಿ, ಬಾ ನಮ್ಮ ಪಾರ್ಟಿಗೆ ಸೇರ್ತಪ್ಪ, ನಾಳೆ ಎಂಡಿಗೆ ನನಗೆ ನಮ್ಮ ಎಲ್ಲ ಭಾಗದ ಎಂಡಿಗೆ ಹೋದ್ವಿ. ನಮ್ಮ ಹಳ್ಳಿಗಳು ಮೊದಲೆಲ್ಲ ಎಲ್ಲ ಪೂರ್ತಿ ಇಲ್ಲ, ಆರ್ಮೇಲೆ ತಾಲೂಕಿನ ಪೂರ್ತಿ ಹಳ್ಳಿಗಳು ಇಂಡಿ ಭಾಗಕ್ಕಿದ್ದು. ನಿನಗೆ ಅವಕಾಶ ಅದ, ನೀ ಬಾ ಪಾರ್ಟಿಗೆ ಅಂತೇಳಿ ನನಗೆ ಕರೆದುಕೊಂಡು ಮುಖ್ಯಮಂತ್ರಿ SM ಕೃಷ್ಣ ಸಮ್ಮುಖದಲ್ಲಿ ಪಾರ್ಟಿ ಸೇರಿದ ಮೇಲೆ 2000
ಈ ಎಲೆಕ್ಷನ್ 4ರಲ್ಲೇ ZP ಮೆಂಬರ್ ಇದ್ದಾಗೆ ನಾನು ಸೇರಿಸ್ಕೊಂಡ್ರು, ಆರಿಸಿ ಬಂದ ಮೇಲೆ ಸೇರಿಸ್ಕೊಂಡು 2004ರಲ್ಲಿ ಟಿಕೆಟ್ ಕೇಳಿದೆ. ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದಮೇಲೆ ಮತ್ತೆ ಈ ಪಾರ್ಟಿಯಾಗಿ ಇರಬಾರ್ದು, ಭವಿಷ್ಯ ಇಲ್ಲ ಅಂಥೇಳಿ ನಾನು 2007ರಲ್ಲಿ ಪಾರ್ಟಿ ಬಿಟ್ರಿ. ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟರು. ನನಗೆ ಕಾಂಗ್ರೆಸ್, ನಾನು ಮೂಲತಃ ಕಾಂಗ್ರೆಸ್ನೂ ಅಲ್ಲ, ನಾನು ಪಕ್ಷೇತರ ಆರಿಸಿ ಜಾಯ್ನ್ ಆಗಿದ್ದೆ. ಹೌದು. ಕಾಂಗ್ರೆಸ್ ನಾನು ಅಲ್ಲಿಂದ 2007ರಲ್ಲಿ ಬಂದು ಭಾರತೀಯ ಜನತಾ ಪಕ್ಷವನ್ನು ನಮ್ಮ ಇವರು ಯಡಿಯೂರಪ್ಪನವ್ರದ್ದು ಕುಮಾರಸ್ವಾಮಿ ಅವರು 20 ತಿಂಗಳ ಗೌರ್ಮೆಂಟ್ ಮೈತ್ರಿ ಸರ್ಕಾರ ಇತ್ತು. ಬಿದ್ದ ಮೇಲೆ ಗೌರ್ಮೆಂಟ್ ಬಿದ್ದ ಮೇಲೆ ಅವರು ಯಡಿಯೂರಪ್ಪನವರು ರಥಯಾತ್ರೆ ತೆಗೆದುಕೊಂಡು ಬಂದರು. ಆ ರಥಯಾತ್ರೆ ತೊಗೊಂಡು ಬಂದಾಗ ಸಿಂದಗಿಯಲ್ಲಿ ನಾನು ಪಾರ್ಟಿಯನ್ನು ಸೇರಿದೆ, ಭಾರತೀಯ ಜನತಾ ಪಕ್ಷವನ್ನು ಸೇರಿದೆ. ಸೇರುವಾಗ ಮುಂಚೆ ಹೇಳಿದೆ, ಸರ್ ನಮ್ಮದೇನೋ ಕ್ಷೇತ್ರ ಹೊಡೆದಿಲ್ಲ, ಮುಂದಿನ ಚುನಾವಣೆಗೆ ಅನುಭವಿಸಿದ ಕ್ಷೇತ್ರ ಅಂತ. ನನಗೆ ಈ ಸಾರಿ ನನಗೆ ಅವಕಾಶ ಮಾಡಿಕೊಟ್ಟು BJP ಸೇರ್ತೀನಿ, ಯಾರು ಚೆನ್ನಾಗಿ ಚುನಾವಣೆ ಮಾಡ್ತೀನಿ, ಮುಂದಿನ ಸಾರಿ ನನಗೆ ಟಿಕೆಟ್ ಕೊಡಬೇಕು ಸಿಂದಗಿಯಿಂದ, ಅವಾಗ ನನ್ನ ಕ್ಷೇತ್ರ ನಮ್ಮ ಹಳ್ಳಿಗಳೆಲ್ಲ ಬರ್ತಾವೆ ಅಂದಾಗ ಅವ್ರು ಒಪ್ಕೊಂಡ ಮೇಲೆ ಮುಂದೆ 2 ತಿಂಗಳು ಸೇರಿದ ಪಾರ್ಟಿ ಸೇರಿದ ಮೇಲೆ 2 ತಿಂಗಳ ಮೇಲೆ ಆಟೋಮೆಟಿಕ್ವಾಗಿ ಇದೇ ಚುನಾವಣೆಗೆ ಅನ್ವಯಿಸ್ತದೆ ನಿಮ್ಮ ಕ್ಷೇತ್ರ ತಂದು ನಮ್ಮ ಸೇರಿಬಿಟ್ರು. ಸೇರಿದ ಮೇಲೆ ನಾನು ಪಾರ್ಟಿ ಡಿಲಿಮಿಟೇಷನ್ ಆಯಿತು, ಒಪ್ಕೊಂಡ್ಬಿಟ್ರು. ಅದರ ಮುಂದೆ ನಾನು ಟಿಕೆಟ್ ಕೇಳಿದೆ, ಟಿಕೆಟ್ ಕೊಟ್ಟರು. 2008ರಲ್ಲಿ ಪಾರ್ಟಿ ಬಂದಿದೆ. ಅವಾಗ ನನಗೆ ಸನ್ಮಾನ್ಯ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, ನಮ್ಮ ಹಿರಿಯರಂಥ ಸಂತೋಷ್ ಅವರು ಎಲ್ಲರೂ ಕೂಡಿ ನನಗೆ ಒಳ್ಳೆ 2008ರಲ್ಲಿ ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟ ಮೇಲೆ ನಾನು ಈ ಕ್ಷೇತ್ರದಿಂದ ಆರಿಸಿ ಬಂದೆ. ಇಲ್ಲಿ ಸುಮಾರು 5 ಜನ. ಅಂದರೆ ಫಸ್ಟು ಮಂಡಲ ಪಂಚಾಯತ್ ಅವಾಗೂ ಗೆದ್ರಿ. ಹಾಂ. 2ನೇದು ತಾಲೂಕ್ ಪಂಚಾಯತಿ, ಹೌದು, ಅದನ್ನು ಗೆದ್ರಿ. 3ನೇದು ಜಿಲ್ಲಾ ಪಂಚಾಯತಿ, ಅದನ್ನು ಗೆದ್ರಿ. 2008ರಲ್ಲಿ ಟಿಕೆಟ್ ಕೊಟ್ಟರು, ಅದು ಗೆದ್ರಿ. 5 ಟರ್ಮ್ ಸೋಲಿಲ್ಲದ ಸರ್ದಾರ. ಮುಂದೆ 2013ರಲ್ಲಿ ಗೆದ್ದೆ. ಅದೇ ಫಸ್ಟ್ 5 ಟರ್ಮ್ ಸೋಲಿಲ್ಲ ಸರ್ದಾರ. ಹೌದಾ ಸರ್? ನಂತರ ಅಲ್ಲಿಂದ 2008ರಿಂದ ಹೇಳಿ ಸರ್. 2013 ಮುಂದೆ 2008 ಆಯಿತು. 2013ರಲ್ಲಿ ಪಕ್ಷ ಇಬ್ಬಾಗ ಆಯಿತು. KGP BJP ಆಯಿತು, BSR ಪಕ್ಷ ಆಯಿತು. BJP ಆದಮೇಲೆ ನಾನು BJP ಬಿಟ್ಟು ಹೋಗ್ಬಿಡ್ತು. BJP ಉಳಿದ ಮೇಲೆ 2013ರಲ್ಲಿ ಸ್ಪರ್ಧೆ ಮಾಡಿದೆ BJPಯಿಂದ. ಮಾಡಿದ್ರೂ ನನಗೆ ಮತ್ತೆ 756 ಹುಟ್ಲಿ ಮತ್ತೆ ಈ ಕ್ಷೇತ್ರದಲ್ಲಿ 2ನೇ ಬಾರಿ ಶಾಸಕನಾದೆ. ಮತ್ತೆ ಅಂದರೆ 6 ಬಾರಿ ಗೆದ್ರಿ. ಇಲ್ಲಿವರೆಗೆ ಈ ಭಾಗದಲ್ಲಿ ಸಿಂದಗಿ ಕ್ಷೇತ್ರದಲ್ಲಿ ಒಮ್ಮೆ ಆದ ಶಾಸಕ 2ನೇ ಬಾರಿ ಯಾರೂ ಬಂದಿಲ್ಲ, ಇತಿಹಾಸದಲ್ಲಿ ಇಲ್ಲ. ಅದು ರಮೇಶ್ ಬೂಸ್ನವರು ಕಂಟಿನ್ಯೂ ಆಗಿ, ಅದು ಮತ್ತೆ 2008 2013 ಕಂಟಿನ್ಯೂ ಆಗಿ ಬಂದವು ರಮೇಶ್ ಬೂಸ್ನೂರವರು. ಮನಗೂಳಿಯವರು MC ಮನಗೂಳಿಯವರು 2004ರಲ್ಲಿ ಆರಿಸಿ ಬಂದ ಮೇಲೆ ಸುಮಾರು 5 ಸಾರಿ ಬಿದ್ದು 2018ರಲ್ಲಿ ಮತ್ತೊಮ್ಮೆ ಪುನರಾಯ್ಕೆ ಆತ. 5 ಸಲ ಕಂಟಿನ್ಯೂ ಬಿದ್ದು ಪುನರಾಯ್ಕೆ 18ರಲ್ಲಿ ಆತ. ಈ ಭಾಗದ ಶಾಸಕರಾಗಿ ಒಮ್ಮೆ ಆದವರು ಅನೇಕರಿಗೆ ಹೋಗಿದ್ರು. ಪೈಲ್ ನಾನು ಬೆಕ್ಕನಾಳ ಕರೆಯಿದ್ರು, ಬೆಕ್ಕನಾಳ ಕರೆಗಳಿಂದ ಮಲ್ಲನಗೌಡರು ಬಂದರು, ಮಲ್ಲನಗೌಡರಿಂದ NR ಪಾಟೀಲ್ ಬಂದರು, NR ಪಾಟೀಲಿಂದ RB ಚೌಧರಿ ಬಂದರು, RB ಚೌಧರಿಯಿಂದ ಶಾಣಪ್ಪ ಸುಣಗಾರರು ಬಂದರು, MC ಮನಗೂಳಿಯವರು ಬಂದರು. ಅಲ್ಲಿಂದ ಅಶೋಕ್ ಶಾಬಾದಿ ಬಂದರು. ಒಮ್ಮಾಗೋದು ಮನೆಗೆ ಹೋಗೋದು, ಒಮ್ಮಾಗೋದು. ನನಗೆ 2 ಸಾರಿ ಈಗ ದೇವರ ಹೆಬ್ಬರಿಗಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಅವರು ಸಿಂದಗಿಯಿಂದ 1 ಟೈಮ್ MLA. ಸರಿ, ಈ 2 ಬಾರಿ ನೀವು ಆಯ್ಕೆಯಾಗಿ ಬರಲಿಕ್ಕೆ ಆ ಒಂದು ಹಿಂದಿನ ರಹಸ್ಯ ಏನು ಸರ್? ಯಾವ ರೀತಿ ಡೆವಲಪ್ಮೆಂಟ್ ಮಾಡಿಸಿದ್ರಿ, ಯಾವ ರೀತಿ ಜನಸಂಪರ್ಕ ಇಟ್ಕೊಂಡ್ರಿ, ಯಾವ ರೀತಿ ಕೆಲಸ ಮಾಡಿದ್ರಿ ಸರ್ ನೀವು ಈ ಕ್ಷೇತ್ರದಲ್ಲಿ? ನಾನು ಸಾಮಾನ್ಯರಾಗಿ ಕೆಲಸವನ್ನು ಮಾಡ್ತಕ್ಕಂಥವನು. ನಾನು ಹೇಳಿದರೆ ಪದೇ ಚುನಾವಣೆ ಸಂದರ್ಭದಲ್ಲಿ ನಾನೊಬ್ಬ ಹೈಟೆಕ್ ಶಾಸಕನಲ್ಲ, ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬಂದವ. ಗ್ರಾಮ ಪಂಚಾಯತಿ ತಳಮಟ್ಟದಿಂದ ಬಂದವ. ಅದಕ್ಕೆ ಗ್ರಾಮ ಪಂಚಾಯತಿಯಾಗಿ ಜನಸಾಮಾನ್ಯರಿಗೆ ಸ್ಪಂದಿಸುವಂಥವು. ಅದಕ್ಕಾಗಿ ನನ್ನ ಮೇಲೆ ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು ಆಯ್ಕೆ. ಇವತ್ತು ನನ್ನನ್ನು 2 ಸಾರಿ ಆಯ್ಕೆ ಮಾಡಿದ್ದಾರೆ. 2018ರಲ್ಲಿ ಮತ್ತೊಮ್ಮೆ ಸೋಲಾಯಿತು. 18ರಲ್ಲಿ ಮತ್ತು 13ರಲ್ಲಿ ಆರಿಸಿ ಬಂದು 18ರಲ್ಲಿ ಸೋಲಾಯಿತು. ಸೋಲ ಮೇಲೆ ಏನಾಯಿತು, ಕೊನೆಯ ಚುನಾವಣೆ ಒಂದು ಪ್ರಚಾರ ಮಾಡಿದ್ರು ಯಾರು, MC ಮನಗೂಳು. ನನಗೆ ವಯಸ್ಸಾಗಿದೆ, 76 ವಯಸ್ಸಾಗಿದೆ, ನಾನು ಕೊನೆಯ ಚುನಾವಣೆ, ಈಗ ನನಗೆ ಚುನಾವಣೆ ಸತ್ತ ಮೇಲೆ ನನಗೆ ಹಾರ ಹಾಕ್ಲಿಕ್ಕೆ ಬರಬೇಡ್ರಿ, ನನಗೆ ಗೆಲ್ಲಿಸಿ ಹಾರ ತೊಂಬರಿ ಅಂತೇಳಿ ಒಂದು ಅನುಕಂಪದ ಮಾತುಗಳನ್ನು ಹೇಳಿ ಚುನಾವಣೆಯನ್ನು ಗೆದ್ದರು. 2018ರಲ್ಲಿ ಗೆದ್ದರು. ಗೆದ್ದ ಮೇಲೆ ಬಹುಶಃ ದೇವರ ಅದೃಷ್ಟ ಅವ್ರಿಗೇನು ದೇವರ ಇಚ್ಛೆ ಇರಲು ಪಾಪ ಅವರು 2 ವರ್ಷದಲ್ಲಿ ತೀರ್ಕೊಂಡು ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಮೇಲೆ ಮತ್ತೆ ನನಗೆ ನಮ್ಮ ಪಾರ್ಟಿಯವರು ನನಗೆ ಸರ್ವೆ ಮಾಡಿ ಟಿಕೆಟ್ ಕೊಟ್ಟರು. ಅವಾಗೂ ಹೇಳಿದರು,
ಬೋಸ್ನೂರವರಿಗೆ ಇಲ್ಲ ಹೊಸ ಮಂದಿ ಕೇಳ್ತಾರೆ, ಹೊಸ ಮಂದಿ ಕೇಳ್ತಾರೆ, ಕೇಳ್ರಿ, ಯಾರು ಕೇಳೋರು ಕೇಳ್ರಪ್ಪ. ಪಾರ್ಟಿ ಎಲ್ಲರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ, ಹೌದು ಹೌದು. ಎಲ್ಲರಿಗೂ ಟಿಕೆಟ್ ಕೇಳೋ ಹಕ್ಕಿದೆ. ಯಾರಿಗೂ ಕೇಳ್ರಿ ಅಂದಾಗ ಬಹುಶಃ ತಕ್ಷಣ 2018ರಲ್ಲಿ ನಮ್ಗೆ ಟಿಕೆಟ್ ಕೊಟ್ಟರು. 2021ರಲ್ಲಿ ಟಿಕೆಟ್ ಕೊಟ್ಟೆ. 32,000 ಅಂತರಲ್ಲೇ ನಾನು ಚುನಾಯಿತನಾದೆ. ಆದಮೇಲೆ 23 ಬಗ್ಗೆ 23ರಲ್ಲಿ ನಾನು ಬಹುಶಃ ನೇರ ಸ್ಪರ್ಧೆ ಆಯಿತು. ನಮ್ಮಲ್ಲಿ ಯಾವಾಗಲೂ ತ್ರಿಕೋನ ಸ್ಪರ್ಧೆ ಆಗಬೇಕಾಯ್ತು, ತ್ರಿಕೋನ ಸ್ಪರ್ಧೆ ಆಗಲಿಲ್ಲ. ಬರೀ ಕೇವಲ JDS 2,000 ಓಟ್ ತೆಗೆದುಕೊಂಡು ಅವ್ರಿಗೆ ನನಗೆ ನೇರ ಸ್ಪರ್ಧೆ ಆಯಿತು. ನೇರ ಸ್ಪರ್ಧೆ ಮೇಲೆ ಬಹುಶಃ ನನಗೆ 2 ರೀತಿಯಿಂದ ಇವತ್ತಿಗೆ ನಮ್ಮಲ್ಲಿ ಒಳ ಮೀಸಲಾತಿ ಒಂದು ನನಗೆ ಕಾರಣ ಆಯಿತು. ಒಳ ಮೀಸಲಾತಿ ಸುಮಾರು 4-5 ಸಮುದಾಯಗಳು ವಿರುದ್ಧ ಮಾಡಿದ್ರು. ಲಂಬಾಣಿ ಇರ್ಬೋದು, ಭೋವಿ ಇರ್ಬೋದು, ಕೊರಮ, ಕೊಂಚ ಅನೇಕರು ಇವತ್ತು ನಮಗೆಲ್ಲ ಮೀಸಲಾತಿ ತೆಗೆದ್ರಿ BJP ಇರ್ತೀರಿ, ಅದೊಂದು ರೀತಿಯಿಂದ ಹೊಡೆತಾಕರು. ಅಲ್ಲಿಂದ ನಮ್ಮ ಹಾಲಮತ ಸಮಾಜದವರು ಇಲ್ರಿ ಸಾಹೇಬ್ರು ಯಾವತ್ತೂ ನನ್ನ ಕೈ ಹಿಡಿದವರು. ಅವ್ರು ಹೇಳಿದ್ರು, ಇಲ್ಲರಿ ಸರ್ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆತನ್ರಿ ಸರ್, ಇದು ಒಂದು ಕೊನೆಯ ಚುನಾವಣೆ ಅಂತೇಳಿ ಲಾಸ್ಟ್ ಕಾಂಗ್ರೆಸ್ಸಿಗೆ ಹಾಕೋರು. ಬಹುಶಃ ಅವರು ಎರಡೇ ರೀತಿಯಿಂದ ಸೋಲು, ಮತ್ತೇನು ಯಾವ ರೀತಿಯಿಂದ ಸೋಲಲ್ಲ. ಗ್ಯಾರಂಟಿ ಎಫರ್ಟ್ ಆಯಿತಾ ಸರ್ ನಿಮ್ಮ ಕ್ಷೇತ್ರ? ನನಗೆ ಗ್ಯಾರಂಟಿ ಆ ಸಮಯದಲ್ಲಿ ಏನು ಗ್ಯಾರಂಟಿ ಆಗಲಿಲ್ಲ. 2023 ಏನಲ್ಲಿ ಅದೇನು ಎಫೆಕ್ಟ್ ಆಗಲಿಲ್ಲ ಸರ್. ಎಫರ್ಟ್ ಏನೋ ಭಾಳ ಮಂದಿಗೆ ಗೊತ್ತಿದ್ದಿಲ್ಲ ರೀ ಆ ಗ್ಯಾರಂಟಿ ಬಗ್ಗೆನೇ. ಸರಿ, ಈ ಟೋಟಲಿ 3 ಬಾರಿ ಶಾಸಕರಾದ್ರಿ. 3 ಬಾರಿ ಶಾಸಕರಾಗಿರ್ತಕ್ಕ ಸಂದರ್ಭದಲ್ಲಿ 2008ರಿಂದ 2013ವರೆಗೆ ನಿಮ್ಮ ಸರ್ಕಾರ ಇತ್ತು. ಅವಾಗ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಸದಾನಂದಗೌಡರು ಮುಖ್ಯಮಂತ್ರಿ, ನಂತರ ಜಗದೀಶ್ ಶೆಟ್ಟರು ಕೂಡ ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ. 2013ರಲ್ಲಿ ನೀವು ಆಯ್ಕೆ ಆದ್ರಿ. 13ರಿಂದ 18ರವರೆಗೆ ಅವಾಗ ನೀವು ನಿಮ್ಮ ಸರ್ಕಾರ ಇರಲಿಲ್ಲ ಮತ್ತು ನೀವು ಆಯ್ಕೆ ಆಗಲಿಕ್ಕೆ ನೀವು ಕೂಡ ಅವಾಗ ಆಯ್ಕೆ ಆದ್ರಿ, ನಿಮ್ಮ ಸರ್ಕಾರ ಇರಲಿಲ್ಲ. ಜಿಲ್ಲೆಯಲ್ಲಿ ನಾವು ಒಬ್ಬನೇ ಆರಿಸ್ಬೋದು. ಅದೇ ಭಾರತೀಯ ಜನತಾ ಪಕ್ಷ ಜಿಲ್ಲೆಯಲ್ಲಿ ನಾವು ಒಬ್ಬನೇ. ಅವಾಗ ನೀವು ಕೂಡ ಆಯ್ಕೆ ಆಗಿ ಬಂದ್ರಿ. ನಂತರ 21 ಬೈ ಎಲೆಕ್ಷನ್ದಲ್ಲಿ ಆಯ್ಕೆ ಆದ್ರಿ, ಅವಾಗ ನಿಮ್ಮ ಸರ್ಕಾರ ಇತ್ತು. ಹೌದು. 2 ಬಾರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಸಿಂದಗಿ ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ಗೆ ಮುಖ ಆಯಿತು ಸರ್? ಯಾವ್ಯಾವ ಡೆವಲಪ್ಮೆಂಟ್ಗಳನ್ನು ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೂ ಸತತವಾಗಿ 2 ಬಾರಿ, ಒಮ್ಮೆ ಬೈ ಎಲೆಕ್ಷನ್ದಲ್ಲಿ ಕೂಡ ಅನುಕಂಪದ ಮೇಲೆ ಚುನಾವಣೆ ಆಗ್ತದಂತೆ. ಆದರೆ ಅಲ್ಲಿ ಅನುಕಂಪ ಆಗಲಿಲ್ಲ. ಹಿಂದಿನ 2 ಬಾರಿ ಡೆವಲಪ್ಮೆಂಟ್ ನೋಡ್ಕೊಂಡು ನಿಮ್ಮನ್ನು ಅವಕಾಶ ಮಾಡಿಕೊಟ್ರು. ಅದು ಯಾವ ರೀತಿ ಎಫರ್ಟ್ ಆಯಿತು ಸರ್ ಈ ಚುನಾವಣೆ? ನಿಮ್ಗೆ ಯಾವ ರೀತಿ ಯಾವ್ಯಾವ ಡೆವಲಪ್ಮೆಂಟ್ ಇಲ್ಲಿ ತರೋದ್ರಲ್ಲಿ ಯಶಸ್ವಿ ಆದ್ರಿ? ನಾನು 2008ರಲ್ಲಿ ಶಾಸಕನಾದ ಮೇಲೆ ಇಲ್ಲಿ ತಾಲೂಕಿನ ಸಿಂಧಿ ನಗರ ಕ್ಷೇತ್ರದಲ್ಲಿ ಆಮೇಲೆ ಕ್ರೀಡಾಂಗಣ ಇದ್ದಲ್ಲಿ ಫಸ್ಟ್ ಒಂದು ತಾಲೂಕು ಕ್ರೀಡಾಂಗಣವನ್ನು ಮಾಡಿದೆ. ತಾಲೂಕು ಸುಸಜ್ಜಿತವಾದ ಒಂದು ತಾಲೂಕು ಕ್ರೀಡಾಂಗಣವನ್ನು ಮಾಡಿದೆ. ನಂತರ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಚೆನ್ನಾಗಿ ಬಸ್ ಸ್ಟ್ಯಾಂಡನ್ನು ಮಾಡಿದೆ. ಇಲ್ಲಿ ಆಲ್ಮೇಲೆ ಇವತ್ತು ಹೊಸ ತಾಲೂಕು ಇದೆ, ಅಲ್ಲಿನೂ ಬಸ್ ಸ್ಟ್ಯಾಂಡ್ ಒಂದು ಫಸ್ಟ್ ಮಾಡಿದೆ. ದಲಿತರಿಗಾಗಿ ಅಂಬೇಡ್ಕರ್ ಭವನವನ್ನು ಕಟ್ಟಿಸಿಕೊಟ್ಟೆ. ಸುಮಾರು ಗ್ರಾಮಾಂತರ ಪ್ರದೇಶಗಳಲ್ಲಿ ಸುಮಾರು 76 ಏನದಲ್ಲಿ ನಮ್ಮ ಅಂಬೇಡ್ಕರ್ ಭವನ ಇರ್ಬೋದು, ಅದರ ಜೊತೆಗೆ ಮತ್ತು ಜಗಜೀವನ್ ರಾಮ್ ಭವನ ಇರ್ಬೋದು, ಸೇವಾಲಾಲ್ ಭವನ ಇರ್ಬೋದು, ವಾಲ್ಮೀಕಿ ಭವನ, ಸುಮಾರು ಹೀಗೆ ಎಲ್ಲ ಕೂಡಿ ಒಂದು 76 ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಕಟ್ಟಿಕೊಂಡು ಅದ್ರ ಜೊತೆಗೆ ಅನೇಕ ರಸ್ತೆಗಳಿಗೆ ಡಾಂಬರೀಕರಣ ಮಾಡುವಂಥ ಮಾಡಿದ್ದೇನೆ. ಅತಿವೃಷ್ಟಿ ಆಯಿತು ಆ ಸಂದರ್ಭದಲ್ಲಿ. ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದರು. 7 ಹಳ್ಳಿಗಳನ್ನು ಸಮಗ್ರವಾಗಿ ಸ್ಥಳಾಂತರ ಮಾಡಿ ಅವುಗಳಿಗೆ ಮನೆ ಕಟ್ಟುವಂಥ ಕೆಲಸವನ್ನು ಮಾಡಿದೆವು. ಸ್ಥಳಾಂತರ ಮಾಡಿದೆವು, ಪುನರ್ವಸತಿ ಕೇಂದ್ರಗಳನ್ನು ಮಾಡಿ ಅಲ್ಲಿ ಮನೆಗಳನ್ನು ಕಟ್ಟಿ ಅವರಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಅನೇಕ ಇಲ್ಲಿ ಡಾಂಬರೀಕರಣ ರಸ್ತೆ ಇರಬೋದು, ಅನೇಕ ಬೀದಿ ದೀಪಗಳಿರ್ಬೋದು, ಇವೆಲ್ಲಗಳನ್ನು ಸಮಗ್ರ ರೀತಿಯಿಂದ ನಾನು ಮಾಡಿದ್ದೇನೆ. ಜನ ಯಾವುದು ಕರೆದಾಗ, ಯಾವುದೇ ಸಭೆ ಸಮಾರಂಭ, ಸಣ್ಣ ಸಭೆ ಇದ್ದರೂ ನಾನು ಹೋಗುವಂಥ ಕೆಲಸ ನಾನು. ಯಾಕಂದರೆ ನಾನು ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ನಿಂದ ಬಂದವ. ನಾನು ಒಮ್ಮೆ ಮೇಲಿಂದಿನ ಹೈಟೆಕ್ ಇಳಿದ ಶಾಸಕನಾದವನಲ್ಲ. ಆ ರೀತಿ ಜನರ ಸಲುಗಿಯಿಂದ ಬೆಳೆದಕ್ಕೆ ಜನ ಇವತ್ತು ನಾನು ಈ ರಾಜಕೀಯದಲ್ಲಿ ಬದುಕಿಸಿದ್ದಾರೆ ಎಂಬ ಮಾತನ್ನು ಹೇಳ್ಬೋದು. ಸರಿ, ನಿಮ್ಮ ಈ ಡೆವಲಪ್ಮೆಂಟ್ ಕಾರ್ಯರೂಪವನ್ನು ರೈತರಿಗೆ ಅನುಕೂಲ ಆಗುವಂಥ ಯಾವ್ಯಾವ ಅಭಿವೃದ್ಧಿಯನ್ನು ತೊಗೊಂಬಂದ್ರಿ ಸರ್? ಇಲ್ಲಿ ಕೃಷಿ ಯೋಜನೆಗಳನ್ನಾಗಿರಲಿ, ನೀರಾವರಿ ಯೋಜನೆಗಳನ್ನಾಗಿರಲಿ, ಯಾವ್ಯಾವ ರೂಪವನ್ನು ತೊಗೊಂಬಂದ್ರಿ ಸರ್? ಸರಿ, ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ 100ಕ್ಕೂ 100 ಇನ್ನೊಂದು ವರ್ಷದಲ್ಲಿ 75% ನೀರಾವರಿ ಕ್ಷೇತ್ರ ಇತ್ತು. ಈಗಾಗಲೇ ಇಲ್ಲಿ 3 ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ವಿ. ಸಕ್ಕರೆ ಕಾರ್ಯಕ್ರಮ 3 ಸಕ್ಕರೆ ಕಾರ್ಯಕ್ರಮ, 100ಕ್ಕೆ 75 ನೀರಾವರಿ ಕ್ಷೇತ್ರ ಸಿಂಧಿಗೆ. ಈಗ ಇನ್ನೊಂದು ಈ ವರ್ಷದಲ್ಲಿ ಮುಗಿತಾ ಇದೆ. ನನ್ನ ಅವಧಿಯಲ್ಲೇ 200 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ಈ ಕೆಲಸ ನಡೀತಾ ಇದೆ. ಆದರೆ ಸಮಗ್ರ 100ಕ್ಕೆ 100 ನೀರಾವರಿ ಬಿಜಾಪುರ ಜಿಲ್ಲೆ 100ಕ್ಕೆ 100 ನೀರಾವರಿ ಕ್ಷೇತ್ರ ಅಂದರೆ ಸಿಂಧಿಗೆ ಅಂತೂ ಮೊದಲು ಎದೆಗೆ ತಟ್ಟಿ ಹೇಳ್ಬೋದು. ಈತ ಆ ಜೊತೆಗೆ ಇನ್ನೂ ರೈತರಿಗಾಗಿ ಅನೇಕ ಇವತ್ತು ಕೆಲಸಗಳಿರ್ಬೋದು. ಇವತ್ತು ಅದರ ಜೊತೆಗೆ ಹೊಸ ತಹಸೀಲ್ದಾರ್
ಇದು ತಾಲೂಕಾ ಸಂಕೀರ್ಣ ಕಟ್ಟಡವನ್ನು ಮಾಡಿದ್ದೇನೆ. ಜೊತೆಗೆ ಇನ್ನೂ ಅನೇಕ ಒಂದಲ್ಲ, ಇವತ್ತು ಶಿಕ್ಷಣದಲ್ಲಿ ಸುಮಾರು ನನ್ನ ಅವಧಿಯಲ್ಲಿ 5 ಗ್ರಾಮಗಳಿಗೆ 6 ಗ್ರಾಮಗಳಿಗೆ ಪ್ರೌಢಶಾಲೆಯನ್ನು ಮಂಜೂರು ಮಾಡಿದ್ದೇನೆ. ಸಿಂದಗಿ ನಗರದಲ್ಲಿ ಜೂನಿಯರ್ ಕಾಲೇಜು ಕಟ್ಟಡವನ್ನು ಕಟ್ಟಿದ್ದೇನೆ, ಡಿಗ್ರಿ ಕಾಲೇಜು ಕಟ್ಟಡವನ್ನು ಕಟ್ಟಿದ್ದೇನೆ, ಆದರ್ಶ ವಿದ್ಯಾಲಯವನ್ನು ಕಟ್ಟಿದ್ದೇನೆ. ಆಲ್ಮೇಲದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ್ನು ಕಟ್ಟಿದ್ದೇನೆ. ಅಲ್ಲಿಂದ ಗುಬ್ಬೇವಾಡದಲ್ಲಿ ಮೊರಾರ್ಜಿ ವಸತಿ ಶಾಲೆಯನ್ನು ಕಟ್ಟಿದ್ದೇವೆ. ಅಲ್ಲಿಂದ ಹಂದಿನೂರಲ್ಲಿ ಕಸ್ತೂರ್ಬಾ ವಸತಿ ಶಾಲೆಯನ್ನು ಕಟ್ಟಿದ್ದೇವೆ. ಬಂತನಾಳದಲ್ಲಿ ಮೊರಾರ್ಜಿ ಶಾಲೆಯನ್ನು ಕಟ್ಟಿದ್ದೇವೆ. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ. ಅದು ವಿದ್ಯುತ್ ಕ್ಷೇತ್ರದಲ್ಲಿ ಬಹುಶಃ ಅನೇಕ ನನ್ನ ಅವಧಿಯಲ್ಲಿ ಬರೀ ಕೇವಲ ಆಲ್ಮೇಲು ಮತ್ತು ಸಿಂದಗಿಯಲ್ಲಿ 110 KV ಸ್ಟೇಷನ್ ಇದು KEB. ಸರಿ, ರೈತರಿಗೆ ವಿದ್ಯುತ್ ಸಮರ್ಪಕ ಸಿಗ್ತಾ ಇಲ್ಲ, ವೋಲ್ಟೇಜ್ ಸಮಸ್ಯೆ ಆಗ್ತಿತ್ತು. ಇವೆಲ್ಲ ಸಮಗ್ರ ಅನುಕೂಲಗೊಂಡು ಇವತ್ತು ಮಲಗಾಣ ಗ್ರಾಮದಲ್ಲಿರ್ಬೋದು, ದೇವಣಗಾಂವದಲ್ಲಿರ್ಬೋದು, ಚಾಂದಕೋಟೆಯಲ್ಲಿರ್ಬೋದು, ಹೀಗೆ ಅದರ ಜೊತೆಗೆ ಇವತ್ತು ನಮ್ಮ ಮನ್ನಾಪುರ ಎಂಕಂಚಿ ಗ್ರಾಮದಲ್ಲಿರ್ಬೋದು, ಕಡಣಿ, ಹೀಗೆ ಅನೇಕ ರೀತಿಯಲ್ಲಿ ಇವತ್ತು 110 ಸ್ಟೇಷನ್ KEB ಮಾಡಿದ್ದೇನೆ. ಅದ್ರ ಜೊತೆಗೆ ಆಯೇರಿ ಗ್ರಾಮದಲ್ಲಿ ಸುಮಾರು 120 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ 220 KV ಸ್ಟೇಷನ್ ಮಾಡಿದೆ. ಶಿಕ್ಷಣ ಕ್ಷೇತ್ರ ಇರ್ಬೋದು, ವಿದ್ಯುತ್ ಕ್ಷೇತ್ರ ಇರ್ಬೋದು, ರಸ್ತೆಗಳ ವಿಷಯದಲ್ಲಿ ಇವತ್ತು ಸಮಗ್ರ ಅಧ್ಯಯನ ಮಾಡಿ ನಾನು ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿದೆ. ಸರಿ ಸರ್, ಈ ಕ್ಷೇತ್ರದಲ್ಲಿ ಈಗಿನ ರಾಜ್ಯ ಸರ್ಕಾರದ ಗ್ಯಾರಂಟಿ ಮತ್ತು ಈಗಿನ ರಾಜ್ಯ ಸರ್ಕಾರದ ಶಾಸಕ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ರೂಪಕ್ಕೆ ಚಾಲನೆ ಸಿಕ್ಕಿದೆಯಾ, ಅಥವಾ ಈ ಗ್ಯಾರಂಟಿಯಿಂದ ಹಿನ್ನಡೆ ಆಗಿದೆಯಾ, ಅಥವಾ ನೀವು ತಂದಿರತಕ್ಕಂಥ ಹಣಾನೆಯಿಂದ ಇವರು ಅಭಿವೃದ್ಧಿಗೆ ಗುದ್ಲಿ ಪೂಜೆ ಮಾಡಿದಾರಾ ಸರ್? ನಾನು ತಂದಂಥ 1 ವರ್ಷ ತನಕ ಅದೇ ಮಾಡಿದ್ದಾರೆ, ನನ್ನ ಕೆಲಸನೇ ಮಾಡಿದ್ದಾರೆ. 2 ವರ್ಷ ಮಾತ್ರ. ಏನಾದರೂ ನೀರಾವರಿ ಕ್ಷೇತ್ರ ನಂದೇ ನಡೀತಿದೆ. ಅಲ್ಲಿಂದ ಯಾವುದು ಜಲಜೀವನ ಮಿಷನ್ ಕೆಲಸ ನಾನು ಮಾಡ್ತಾಯಿದ್ದೆ. ಮನೆ ನಳ ಹಾಕ್ತೀವಲ್ಲ, ಹರ್ ಘರ್ ಜಲ್, ಅದು ಸುಮಾರು 86 ಕೋಟಿ ರೂಪಾಯಿ ಟೆಂಡರ್ ಮಾಡಿದ್ದೆ. ಚುನಾವಣೆ ಡಿಕ್ಲೇರ್ ಆಯಿತು, ಆಗಲಿಲ್ಲ. ಮುಂದೆ ಟೆಂಡರ್ ಮಾಡಿ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟರು, ಕೆಲಸವನ್ನು ಮಾಡ್ತಾರೆ. ಏನಾದರೂ ಕೆಲಸ ನಡೀತಾ ಇದೆ. ಹೀಗೆ ಅನೇಕ ರೀತಿಯಲ್ಲಿ ಇವತ್ತು ನೋಡು, ರಸ್ತೆಗಳಲ್ಲಿ ಇವತ್ತು ಹದಗೆಟ್ಟಿವೆ. ಕೇವಲ ಗ್ಯಾರಂಟಿ ಕೊಡ್ಬೋದು, ಜನರಿಗೆ ಅನುಕೂಲ ಆಗಿರ್ಬೋದು, ನಾನು ಅದ್ರ ಬಗ್ಗೆ ಇರೋದಿಲ್ಲ, ಗ್ಯಾರಂಟಿ ಬಗ್ಗೆ ಇರೋದು. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆಗೆ ಹೊಳ್ಳಿ ನೋಡಿಲ್ಲ. ಅಭಿವೃದ್ಧಿ ಇವತ್ತು ಶೂನ್ಯ ಆಗಿದೆ. ನೀವು ನೋಡ್ತಿದ್ದೀರಲ್ಲ, ಬರುವಾಗ ನಮ್ಮ ಗಾಡಿ ಸ್ಥಿತಿಗೆ ಬರಲ್ಲ. ಹೌದು, ನೋಡಿ, ಸಿಂದಿಗೆ ಪುರಸಭೆಗೆ ಪ್ರವೇಶ ಆಗಲ್ಲ. ಆ ರೀತಿ ಇವತ್ತು ತೆಗ್ಗು ದಿನಗಳು ಕೆಟ್ಟಿದೆ. ಇವತ್ತು ನಾನು ಆನ್ಮೇಲದಿಂದ ದೇವಣಕ್ಕೆ ಹೋಗ್ಬೇಕಾದ್ರೆ ನೋಡ್ರಿ, ರಸ್ತೆ ನೋಡ್ರಿ, ಅನೇಕ ರೀತಿಯಲ್ಲಿ ಇವತ್ತು ತೆಗ್ಗು ಪರಿಸ್ಥಿತಿ. ಬರೀ ಕೇವಲ ನಾನು ಒಂದಿದ್ದೀನಿ. ನಿಮ್ಮ ಅವಧಿಯಲ್ಲಿ ಈಗಾಗಲೇ 2.5 ವರ್ಷ ಹೋಯಿತು, ಕಳೆದ 2.5 ವರ್ಷ ಹೋಯಿತು ಶಾಸಕರ ಅವಧಿಯಲ್ಲಿ. ಈಗಾಗಲೇ ಎಷ್ಟು ಕಿಲೋಮೀಟ್ರ್ ನೀವು ಡಾಂಬರೀಕರಣ ರಸ್ತೆ ಮಾಡಿದಿರಿ ಹೇಳ್ರಿ? ಬರೀ ಸ್ಟೇಟಿಗೆ ನಾನು ಎಲ್ಲ ಇವು ಸಿಟಿಯಾಗ ನಾನು ಮಾಡಿದ ರಸ್ತೆ ಮೇಲೆ ಅವರು ಇವತ್ತು ಲೈಟ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ವಿದ್ಯುತ್ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ನಾನು ಅದೇ ಪದೇ ಹೇಳ್ತಿದ್ದೀನಿ, ಗುಡಿಗೆ ನಾನು ಕಟ್ಟಿದ್ದೀನಿ, ಕಳಸ ಇಡ್ಲಿಕ್ಕೆ ಬಂದಿದ್ದೀರಿ ಅಷ್ಟೇ. ನೀವು ಮತ್ತೇನು ನಿಮ್ಗೆ ಕೆಲಸ ಇಲ್ಲ, ಕಳಸವನ್ನು ತಂದಿರಿ, ಇಟ್ಟಿರಿ. ಅದಕ್ಕೆ ಚೆನ್ನಾಗಿ ರಸ್ತೆಗಳೇ ಮಾಡಿದ್ದೇನೆ. ಆ ಕಡೆ ಸಿಟಿಯಲ್ಲಿ ಸುಮಾರು ನನ್ನ ಈ ಬಾಯ್ ಎಲೆಕ್ಷನ್ದಾಗೆ 40 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ. ಸಿಟಿ 40 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ. ಇದು ಒಂದು ರಸ್ತೆ ಅವರು ಎಲ್ಲೇ ಮಾಡಿದ್ದು. ಉಡುಕಿದ್ದು ಇವತ್ತು ಗೋಳಿಗೆ ರಸ್ತೆ ಹೋಗಿ ನೋಡಿರಿ, ಅಲ್ಲಿಂದ ಮೋಟಿಗೆ ರಸ್ತೆ ನೋಡಿರಿ, ಇವತ್ತು ಬಸ್ ಸ್ಟ್ಯಾಂಡ್ ಮುಂದೆ CC ರಸ್ತೆ ನಾನು ಅವಧಿಯಲ್ಲೇ ಮಾಡಿದೆ, ಬಾಯ್ ಎಲೆಕ್ಷನ್ದಾಗೆ ಮಾಡಿದ್ದೆ. ಈ ರೀತಿ ರಸ್ತೆಗಳನ್ನು ಮಾಡಿದ್ದೀನಿ. ಅವ್ರು ಚೆನ್ನಾಗಿ ಇವತ್ತು ಲೈಟ್ ಹಾಕಿ ವಿದ್ಯುತ್ ಅಲಂಕಾರ ಮಾಡಿದ್ದಾರೆ. ಇಷ್ಟು ಮಾತ್ರ ಅವ್ರಿಗೆ ಹೇಳ್ಬೋದು. ಸರಿ, ಓಕೆ. ಈ ಕ್ಷೇತ್ರದಲ್ಲಿ ಜನ ಮಾತನಾಡ್ಕೊತಾ ಇದ್ದಾರೆ, ಮನುಗೂಳಿಯವರು ಕ್ಷೇತ್ರ ಶಾಸಕರಾಗಿದ್ದಾರೆ, ಆದರೆ ನಮ್ಮ ಹೃದಯದ ಶಾಸಕರು ಅಂತ ಹೇಳಿದ್ರೆ ಅದು ಬೂಸ್ನವರವರೇ ಅಂತಾರೆ. ಇಷ್ಟು ಪ್ರೀತಿ ಹೇಗೆ ಸಿಗ್ತಾ ಇದೆ ನಿಮಗೆ, ಪರಾಜಿತ ಆದರೂ ಕೂಡ? ಅದು ನಾನು ಹೇಳಿದ್ರಲ್ಲ, ಜನರ ಜೊತೆ ನಿರಂತರ ಇರೋದರಿಂದ ಅವ್ರನ್ನ ಪ್ರೀತಿ ಗೆಲ್ಲೋದು ಸರ್. ಅವ್ರು ಫೋನ್ ಮಾಡಿದಾಗ ನನಗೆ ಎತ್ತುವಂಥ ಕೆಲಸ. ನಾನು ಹೇಳ್ತಾರೆ ಎಲ್ಲರೂ ಇಡೀ ಕ್ಷೇತ್ರದಾಗ ಫೋನ್ ಹಚ್ಚ ಒಬ್ಬರೇ ರಮೇಶ್ ಬೂಸ್ನೂರ್ ಅಂತ ಹೇಳ್ತಾರೆ, ಕಟ್ಟುನಿಟ್ಟಾಗಿ ಹೇಳ್ತಾರೆ. ಫೋನ್ ಅಂದರೆ ರಮೇಶ್ ಬೂಸ್ನೂರ್ ಅಂತ ಹೇಳ್ತಾರೆ. ಚೆನ್ನಾಗಿ ಅವ್ರನ್ನ ಫೋನ್ ಆಲಿಸಿ ಅವರ ಏನು ಅಹವಾಲುಗಳನ್ನು ಸ್ವೀಕಾರ ಮಾಡಿ ಎಷ್ಟು ನನ್ನ ಸಾಧ್ಯ ಅದ ಅಷ್ಟೇ ಕೆಲಸವನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಎಸ್ ಸರ್, ಥ್ಯಾಂಕ್ ಯು. ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಸರಿ ಸರ್, ಇಷ್ಟೆಲ್ಲ ತಾವು ಡೆವಲಪ್ಮೆಂಟ್ಗಳನ್ನು ಮಾಡಿದ್ರಿ. ನಾ ಇಲ್ಲಿಂದ ರಾಜ್ಯ ಸರ್ಕಾರದ ಗ್ಯಾರಂಟಿ ಮತ್ತು ರಾಜ್ಯ ಸರ್ಕಾರದ EVM ಬ್ಯಾಲಿಡ್ ಪೇಪರ್ ಈ ವಿಷಯ ಬಗ್ಗೆ ಬರ್ತಾ ಇದ್ದೇನೆ. ಈ ರಾಜ್ಯ ಸರ್ಕಾರ 140 ಸ್ಥಾನ ಗೆದ್ದಾಗಿಂದ ಮತ್ತು ಈ ವೋಟ್ ಚೋರು ವಿಷಯಗಳನ್ನು ಪ್ರಸ್ತಾವನೆ ಅವರು ಮಾಡೋದ್ರಿಂದ
ಮತ್ತು EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕಂತ ಹೇಳ್ತಾ ಇರೋದ್ರಿಂದ ಇದು ನಿಮಗದು ಸರಿ ಅನಿಸುತ್ತಾ ಸರ್? ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನೀವು ಮಾತನಾಡೋದಾದರೆ ಈ ರೀತಿ ಮಾತನಾಡೋದು ವೋಟ್ ಚೂರಿ ಆಗಿದೆ, EVM ಬೇಡ, ನಮಗೆ ಬ್ಯಾಲೆಟ್ ಪೇಪರ್ ಬೇಕು ಅನ್ನೋಂಥ ವಿಷಯ ಮಾತನಾಡೋದು ಸರಿನಾ ತಪ್ಪಾ ಸರ್? ಇದು ತಪ್ಪು. ಹೇಗೆ ತಪ್ಪು ಸರ್? ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ಈಗ ನಾನು ಯಾವ ಕಾಲದಲ್ಲಿ ಇದ್ದೇವೆ ನಾವು? ಟೆಕ್ನಾಲಜಿ ಕಾಲದಲ್ಲಿ ಇದ್ದೀವಿ. ನಾವು ಟೆಕ್ನಾಲಜಿ ಇವತ್ತು ನಮಗೆ ಭಾಳ ಅವಶ್ಯಕತೆ. ತಾಂತ್ರಿಕ ಯುಗದಲ್ಲಿ ಇವತ್ತು ನಾವು ಮುಂದುವರಿಬೇಕಾದ್ರೆ ತಾಂತ್ರಿಕ ಯುಗದಲ್ಲಿ ನಾವು ಅದರ ಬಗ್ಗೆ ಸ್ಪಷ್ಟೀಕರಣ ಹೇಳಲಿ. ಅದರ ಬಗ್ಗೆ ಏನಾಗಿದೆ, ಯಾವ ವಿಮೆ ಕೆಟ್ಟಿದೆ ಇವತ್ತು ನೋಡಿದ್ರು ಮತ ಪರಿಷ್ಕರಣೆ. ನಾನು ಮೊನ್ನೆ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಭಾಗವಹಿಸಿದ್ದೆ. ನಮ್ಮ ಪಾಠಕ್ ಅವರು ಬಂದಿದ್ದರು, ನಮ್ಮ ಈಗ ಓಂ ಪ್ರಕಾಶ್ ಪಾಠಕ್ ಅಂತ. ಅವರು ಶಿಸ್ತು ಸಮಿತಿ ಅಧ್ಯಕ್ಷರು, ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರು. ಅವರು ತೊಗೊಂಡ್ರು ಅಂದಾಗ ಬಹುಶಃ ಇಡೀ ಬಿಹಾರದಲ್ಲಿ ವೋಟರ್ ಲಿಸ್ಟ್ ಇಡೀ ಪರಿಷ್ಕರಣೆ ಆಗಿದೆ ಅಂತಾರೆ. ಪರಿಷ್ಕರಣೆ ಆಗಿದೆ. ಆ ರೀತಿ ನಾವು ಕರ್ನಾಟಕದಲ್ಲೇ ಮಾಡ್ತೀವಿ, ಮುಂದೆ ನಡೆಯುವಂಥ ರಾಜ್ಯಗಳಲ್ಲಿ ವೋಟ್ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಭಾಳ ಒಳ್ಳೆಯ ವಿಷಯ. ಅದುವರೇ ಸ್ವಾಗತ ಮಾಡಬೇಕು ವೋಟ್ ಪರಿಷ್ಕರಣೆ. ಇವತ್ತು ಒಬ್ಬನೇ ಹೆಸರು ಇವತ್ತು ಇಲ್ಲಿನೂ ಅದ, ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಅದು. ಇವತ್ತು ನಮ್ಮಲ್ಲಿ ವೋಟ್ ಲಿಸ್ಟ್ ಇವತ್ತಿನ ಹೆಸರದಲ್ಲಿ ಅದು ಗೋವಾದಾಗೂ ಅವನ ಹೆಸರು ಅದು. ಅವು ಡಿಲೀಟ್ ಆಗಬೇಕಲ್ಲ. ಅದಕ್ಕೆ ಮತ ಪರಿಷ್ಕರಣೆ ಆಗಬೇಕು. ಮತ ಪರಿಷ್ಕರಣೆ ಆದಾಗ ಈ ನನಗೂ ನಾ 2013ರಲ್ಲಿ ಚುನಾವಣೆ ನಡೆದಾಗ 2013 ಚುನಾವಣೆ ನಡೆದಾಗ EVM ಮಷಿನ್ನು ಇದೇ ಸಬ್ಜೆಕ್ಟ್ ವಿಷಯ ಮೇಲೆ ನಮ್ಮ MC ಮಂಗಳೂರು ನನ್ನ ವಿರುದ್ಧ ಹೈಕೋರ್ಟಿಗೆ ರೇಟ್ ಹೋಗಿದ್ರು. ನಿಮ್ಮ ವಿರುದ್ಧ? ನನ್ನ ವಿರುದ್ಧ. ನಾನು 756 ಕೋರ್ಟ್ ಆರಿಸಿ ಬಂದ ಮೇಲೆ ನಾನು ವಿರುದ್ಧ ಹೋಗಿದ್ರು. ಸುಮಾರು 5 ವರ್ಷ ಕೋರ್ಟ್ ನಡೀತು. ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಹೋದ ಮೇಲೆ ನಾನು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಿಲ್ಲ, ಅವನು ಆರಿಸಿ ಬಂದು ನಿಜವಾದ 756 ಹೋಟ್ಲಿ ನಿಜವಾದ ಅಂತ ಹೇಳಿದ್ರು. ಅಂದರೆ ಅವ್ರದ್ದು ಯಾವಾಗ ಸೋಲನ್ನು ಅನುಭವಿಸ್ತೀವಲ್ಲ ಆವಾಗ EVM ಮೇಲೆ ದೋಷಾರೋಪಣೆ ಮಾಡೋದು, ಗೆದ್ದಾಗ EVM ಚೆನ್ನಾಗಿ EVM ಮಾಡೋದು ಅನ್ನೋದು ಅವ್ರ ತತ್ವ ಅಷ್ಟೇ. ಮತ್ತು ಇಲ್ಲಿ EVM ಕೆಟ್ಟಿದ್ರೆ ಇವತ್ತು 136 ಸೀಟ್ ತೊಗೋತಿದ್ದಿಲ್ಲ ಕರ್ನಾಟಕದಲ್ಲಿ. ನಾವೇ ಸರ್ಕಾರಕ್ಕೆ ಮತ್ತೊಮ್ಮೆ ಏನಾದ್ರು ಮಾಡ್ತಿದ್ದು, ನೀವು 136 ಸೀಟ್ ಯಾಕೆ ತೊಗೋಬೇಕಾಗಿತ್ತು ಹೇಳಿ? ಹೌದು. ಸರ್ಕಾರ ಅವರೇ ರಚನೆ ಮಾಡಿದ್ರು. ಮತ್ತು ಇಲ್ಲಿ ಮತ ಕಳ್ಳತನ ಆಗಿದೆ ಅಂದರೆ ಏನಿದು? ಮತ ಕಳ್ಳತನ ಆಗಿದೆ ಅಂದರೆ ಹಾಂ, ಇದು ಇವ್ರ ಹೇಳಿಕೆ ಬಾಲಿಶತನ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಈ ನೀವು ಮುಂದೆ 2028 ನಡೆಯೋಕ್ಕಿಂತ ಈಗ ನಿಮ್ಮ ಪಕ್ಷ ಸಂಘಟನೆ ರಮೇಶ್ ಬೂಸ್ನೂರ್ ಅವರು ಸಿಂದಗಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ನನ್ನ ಮೊದಲನೇ ಪ್ರಶ್ನೆ. ಇದರ ಜೊತೆಯಲ್ಲಿ ಕೂಡ 28ರಲ್ಲಿ ಜನಸಾಮಾನ್ಯರು ನಿಮ್ಮನ್ನು ಬಯಸ್ತಾ ಇದ್ದಾರೆ, ಹೈಕಮಾಂಡ್ ನಿಮ್ಮನ್ನು ಒಪ್ಕೋಬಹುದಾ ಸರ್? ನಾನು ಜನಸಾಮಾನ್ಯರವಾಗಿ ಪ್ರೀತಿಯಿಂದ ಗಳಿಸಿ ಜನಸಾಮಾನ್ಯ ಮಾಡಿದಾಗೆ ಬಹುಶಃ ಯಾವ ಪಕ್ಷದರೂ ಒಪ್ಕೋತಾರೆ. ನನ್ನ ಪಕ್ಷ ಒಂದೇ ಅಲ್ಲ, ಜನ ಬೂಸ್ನೂರವರಿಗೆ ಒಪ್ಕೋತಾರೆ. ಯಾಕೆ ಒಪ್ಕೋತಾರೆ ಅಂತ ಹೇಳಿ, ನಮ್ದು ಯಾವುದೇ ಇಲ್ಲ, ಸರ್ಕಾರ ರಚನೆ ಆಗಬೇಕು. ಸರ್ಕಾರ ರಚನೆ ಆದಮೇಲೆ ಆ ವ್ಯಕ್ತಿ ಪಕ್ಷ ನಿಷ್ಠೆ ಇರಬೇಕು. ಪಕ್ಷ ನಿಷ್ಠೆ ಇದ್ದೀನಿ ಯಾವತ್ತು ನಮ್ಮ ಪಾರ್ಟಿಯವ್ರು ನೋಡ್ತಾರಲ್ಲ. ಪಕ್ಷ ಒಡೆದಾಗೂ ನಮ್ಮ ಪಾರ್ಟಿ ಹೋಗಲಿಲ್ಲ. ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಯಾವ ಹೈದರಾಬಾದಕ್ಕೆ ಹೋಗಲಿಲ್ಲ. ಪಕ್ಷದ ಪರವಾಗಿ ನಿಂತಿದ್ದೇನೆ, ಗೋಡಿಯಾಗಿ ಪಕ್ಷದ ಪರವಾಗಿ ನಿಂತಿದ್ದೇನೆ, ಪಕ್ಷದ ಪರವಾಗಿ ನಿಂತಿದ್ದೇನೆ. ಇನ್ನಾದರೂ ಪಕ್ಷದ ಪರವಾಗಿ ನಾನು ಇವತ್ತು ಇರ್ತೀನಿ. ಪಕ್ಷದ ಆದೇಶವನ್ನು ನಾನು ಪಾಲಿಸ್ತೇನೆ. ಎಸ್ ಸರ್. ನನ್ನ ಕೊನೆ ಪ್ರಶ್ನೆ, ರಮೇಶ್ ಬೂಸ್ನೂರ್ ಅವರ ಸಮಯದ ವಿಚಾರ ಮಾಡುತ್ತಾ ನಾನು ಸಂದರ್ಶನ ಕ್ಲೋಸ್ ಮಾಡ್ತಾ ಇದ್ದೇನೆ. 2028ರ ಮತ್ತು ಈಗಿನ ನಿಮ್ಮ ನಡೆ ಮತ್ತು ನಿಮ್ಮ ಮುಂದಿನ ಚುನಾವಣೆ ಅನ್ನೋದಕ್ಕಿಂತ ಮತದಾರರ ಒಂದು ಆಶಾಕಿರಣವಾಗಿ ನಿಮ್ಮ ನಡೆ ಏನಾಗಿರಬಹುದು? ಈಗಾಗಲೇ ಪಕ್ಷಕ್ಕೆ ಯಾವಾಗಲೂ ಇಲ್ಲರು ಅವರಿಗೆ ಅಶೋಕ್ ಮನಗುಳಿ ಅವರು ಯಾವಾಗಲೂ JDS ಸ್ಪರ್ಧೆ ಮಾಡಿದಂಥವ್ರು. JDS ಅವರಿಗೆ ಭಯ ಕಾಡ್ತಿತ್ತು. ಬೂಸ್ನೂರು ಸೋಲಿಸಬೇಕಾದರೆ ನಾವು JDS ಮಾತ್ರ ಸಾಧ್ಯ ಇಲ್ಲ, ಕಾಂಗ್ರೆಸ್ ಹೋಗಬೇಕು, ಕಾಂಗ್ರೆಸ್ ಹೋಗಿ 9 ಕಾಂಗ್ರೆಸ್ ಅಭ್ಯರ್ಥಿ ನೇರ ಸ್ಪರ್ಧೆ ಆಗಬೇಕಂತ ಹೇಳಿ ಅದೇ ಒಂದು ತಂತ್ರಗಾರಿಕೆಯಿಂದ ಅವ್ರಿಗೆ ಗೆದ್ದರ ಹೊರತು ಇಲ್ಲ. JDS ಅವರಿಗೆ ನೇರವಾಗಿ ನಾನು ಎದುರೆ ಸೋಲಿಸುವಂಥ ಎದೆಗಾರಿಕೆ ಅವ್ರಿಗಿಲ್ಲ. ಅವ್ರು ಎಷ್ಟು ಅವ್ರ ತಂದೆ ಆಗಲಿ ಅವರಲ್ಲಿ ಎಷ್ಟು 5 ಚುನಾವಣೆ ಮಾಡಿದ್ರು JDSನೇ ಮಾಡಿದ್ದಾರೆ. ಬೈ ಎಲೆಕ್ಷನ್ದಾಗ ಮಾತ್ರ ಕಾಂಗ್ರೆಸ್ ಜಾಯ್ನ್ ಆದರು. ಕಾಂಗ್ರೆಸ್ ಜಾಯ್ನ್ ಆಗಿ ಕಾಂಗ್ರೆಸ್ JDS ಅಭ್ಯರ್ಥಿ ಇಲ್ಲಾರಂಗೆ ನೋಡ್ಕೊಂಡ್ರು ಅಷ್ಟೇ. ನೇರ ಸ್ಪರ್ಧೆ ಮಾಡಿದ್ರು. ಯಾರು ವಕೀಲ್ ಅಂಗಡಿಯವರು ಸ್ಪರ್ಧೆ ಮಾಡಿದ್ರೆ ಬೈ ಎಲೆಕ್ಷನ್ದಲ್ಲಿ? ಅಂಗಡಿಯವರು ಮಾಡಿಲ್ಲ.
ಏನೋ ನಾಜಿಯಾ ಹಾಂ ನಾಜಿಯಾ ಬ್ಯಾನ್ ನಾಜಿಯಾ ಲೇಡಿ ಅಂಗಡಿ ಅಂತ ಹೇಳಿ ಲೇಡಿ ಮಾಡಿದರು ಭಾಳ 2,000 5,000 ಚಿಲ್ಲರ ತಗೊಂಡ್ರು. ಅಷ್ಟು ಇಲ್ಲಿಗಿಲ್ಲ 3,000 4,000 ಇಲ್ಲ ಸರ್, 5,000 ಚಿಲ್ಲರ ಏನೋ ತಗೊಂಡಿದ್ದಾರೆ. ಸರಿ, ಏನಾಗ್ಬೋದು ಹೇಳಿ ಸರ್ ಮುಂದೆ ನಿಮ್ಮದು, ಮುಂದೆ ನಿಮ್ಮ ನಡೆಗೆ ಏನು? ನನ್ನ ನಡೆ ಅಂದ್ರೇನು, ಮತ್ತೆ 2028ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ನನ್ನ ಅಭಿಲಾಷೆ. ಆ ದಿಶೆಯಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರದ ಶಾಸಕನಾಗಿ ಮತ್ತೊಮ್ಮೆ ಆಗಬೇಕು, ಜನರ ಸೇವೆ ಮಾಡಬೇಕು ಅಂತ ನನ್ನ ಅಭಿಲಾಷೆ ಇದೆ. ಆ ದಿಶೆಯಲ್ಲಿ ಯಾವತ್ತೂ ನಿರಂತರವಾಗಿ ಜನಸಾಮಾನ್ಯರ ಜೊತೆ ಇರ್ತಿದ್ದೇನೆ. ಆ ಶಾಸಕರ ಕಾಂಗ್ರೆಸ್ ಪಕ್ಷದ ಧೋರಣೆಯ ವಿರುದ್ಧ ಅವರ ಏನಾದರೂ ತಪ್ಪು ತಡೆಗಳಿವೆ, ಅದರ ಯಾವತ್ತು ನಿರಂತರ ಹೋರಾಟವನ್ನು ಮಾಡ್ತಾಯಿದೆ. ಮೊನ್ನೆ ಭೀಮಾ ನದಿ ಪ್ರವಾಹ ಬಂತು. ಭೀಮಾ ನದಿ ಪ್ರವಾಹ ಬಂದಾಗ ಅನೇಕ ಇವತ್ತು ಸುಮಾರು 6 ಹಳ್ಳಿಗಳು ಭೀಮಾ ನದಿಯ ಪ್ರವಾಹಕ್ಕೆ ಬಾಧಿತ ಆಗಿದ್ದು. ಅಲ್ಲಿ ಶಾಸಕರು ಹೋಗಲಿಲ್ಲ. ತಕ್ಷಣ ನಾನು ಹೋಗಿ ಜನರಿಗೆ ಅನುಕಂಪ ಹೇಳಿದೆ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದೆ. ಹೋದಾಗ ಅನೇಕ ಫೇಸ್ಬುಕ್ಗಳಲ್ಲಿ ಲೋಕಲ್ ಎಲ್ಲ ಪತ್ರಿಕೆಯಲ್ಲಿ ಬಂದು ಆವಾಗ ಶಾಸಕರು ಬೆಂಗಳೂರಿನಲ್ಲಿದ್ದ 3 ದಿನದ ಮೇಲೆ ಓಡಿ ಬಂದು ನೋಡಿದ ಬಹುಶಃ ಬಸೂರು ಅಂತ ಅಂದರು. ಸುಮಾರು ಇಲ್ಲಿ 842 ಮನೆಗಳು, ಸುಮಾರು 4 ಎಕರೆ ಜಮೀನಿನ 842 ಸರ್ವೆ ನಂಬರ್ನಲ್ಲಿ ಇರತಕ್ಕಂಥ 87 ಕುಟುಂಬಗಳನ್ನು ಇವತ್ತು ಸ್ಥಳಾಂತರ ಮಾಡಿದರು. ಒಂದು ಕೋರ್ಟ್ ಆದೇಶದ ಹಿನ್ನೆಲೆ ಇರ್ಬೋದು, ಹೇಳಿದ್ರು ಕೋರ್ಟ್ ಆದೇಶದ ಹಿನ್ನೆಲೆ ಸ್ಥಳಾಂತರ ಮಾಡಿದ್ರು. ಆದರೆ ಅವರನ್ನು ಸ್ಥಳಾಂತರಿಸ ಮಾಡುವಾಗ ಅವರಿಗೆ ಎಲ್ಲಾದರೂ ಪುನರ್ವಸತಿ ಕಲ್ಪಿಸಿ ಆ 87 ಕುಟುಂಬಗಳಿಗೆ ಒಂದು ಮನೆಗಳನ್ನು ಕಟ್ಟಿ ಕೊಡಿಸುವಂಥ ಕೆಲಸ ಮಾಡಲಿಲ್ಲ. ಒಂದು ಗಾರ್ಡನ್ ಜಾಗದಲ್ಲಿ 150 ಕುಟುಂಬಗಳಿದ್ದು ಅವರಿಗೆ ಬೀದಿ ಪಾಲು ಅಂತ ಮಾಡಿದರು. ಅನೇಕರೇ ಬೀದಿಯ ವ್ಯಾಪಾರಸ್ಥರಿದ್ದರು, ಅವರಿಗೆ ಶಾಶ್ವತ ಕಲ್ಪಿಸುವಂಥ ವ್ಯವಸ್ಥೆ ಆಗಲಿಲ್ಲ. ಅದಕ್ಕೆ ನಾವು ಹೋರಾಟವನ್ನು ಮಾಡಿದೆವು. ಜೊತೆಗೆ ಹೋರಾಟ ಮಾಡುವಾಗ ಹೇಗೆ ನಮ್ಮ ವಿರೋಧ ಪಕ್ಷ ನಾಯಕ, ವಿಧಾನ ಪರಿಷತ್ತಿನ ಮುಖ್ಯ ವಿರೋಧ ಪರಿಷತ್ತಿನ ಇವರು ನಮ್ಮ ಛಲವಾದಿ ನಾರಾಯಣ ಸ್ವಾಮರನ್ನು ವಿರೋಧ ಪಕ್ಷ ನಾಯಕ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಕರೆಸಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಉಪವಾಸ ಕೂತಂಥ ಜನರಿಗೆ ಧೈರ್ಯ ತುಂಬಿ, ನಮ್ಮ ರಮೇಶ್ ಜಿಗಜಿಣಗಿ, ಈ ಭಾಗದ ಲೋಕಸಭಾ ರಮೇಶ್ ಜಿಗಜಿಣಗಿ ಕರೆಸಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದೆವು. ನಿರಂತರವಾಗಿ 3-4 ದಿನ ಅವರಲ್ಲಿ ಹೋರಾಟವನ್ನು ಭಾಗವಹಿಸಿದೆವು. ಅದ್ರ ಜೊತೆಗೆ ಇನ್ನೂ ಅನೇಕ ಇವತ್ತು ಭೀಮಾ ನದಿ ಪ್ರವಾಸಗಳಿಗೆ ಇದು ನಾಳೆ ಇವತ್ತು ಅದೇ ಹೇಳಿದೆವು. ಇವತ್ತು ಪತ್ರಿಕಾಗೋಷ್ಠಿ ಸುದ್ದಿಗೋಷ್ಠಿ ಕರೆದಿದ್ದೆವು. ಏನು ಹೇಳಿದೆವು, 14ನೇ ತಾರೀಕಿನಿಂದ ರೈತರಿಗೆ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿವೆ. ಎಕರೆಗೆ 1 ಹೆಕ್ಟರಿಗೆ ಅಂದರೆ ಎಕರೆಗೆ 10,000 ಅಂತೆ, ಒಂದು ಪ್ರತಿ ಹೆಕ್ಟರಿಗೆ 25,000 ಕೊಡಬೇಕು. ಇದು ನಮ್ಮ ಬೇಡಿಕೆ. ಅದ್ರ ಜೊತೆಗೆ ರೈತರಿಗೆ ಇಲ್ಲಿ ನೀರಾವರಿ ಇರೋದ್ರಿಂದ ಕಬ್ಬು ಜಾಸ್ತಿ ಇದೆ, ಕಬ್ಬಿಗೆ ಯೋಗ್ಯ ಬೆಲೆ ಸಿಗಬೇಕು ಮತ್ತು ಒಂದು ಬೇಡಿಕೆ ಇದೆ. ರಸ್ತೆಗಳು ಹದಗೆಟ್ಟಿವೆ, ನಾಳೆ ಕಬ್ಬು ಸಾಗಾಣಿಕೆ ಬರ್ತದೆ, ಟ್ರ್ಯಾಕ್ಟರ್ ಪಲ್ಟಿಯಾಗಿ ಬೀಳ್ತವೆ, ಅದಕ್ಕೆ ಆ ಗುಂಡಿಗಳು ಮುಚ್ಚುವಂಥ ಕೆಲಸ ಆಗಬೇಕು. ಇದಕ್ಕಾಗಿ ನಾಳೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೆವು. ಮಂಗಳವಾರದಿಂದ ಈ ತಾಲೂಕಾ ದಂಡಾಧಿಕಾರಿಗಳ ಆಫೀಸಿನ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೆವು. ಹೀಗೆ ಅನೇಕ ಹೋರಾಟ ಮಾಡಿದೆವು. ಮೊನ್ನೆ ತೆಗ್ಗುಂಡಲ್ಲಿ ಡಂಬಳ ರಸ್ತೆ ಗೊಲಿಗೇರಿ ಮುಂದೆ ರಸ್ತೆ ಬಂದ್ ಮಾಡುವಂತೆ ಮಾಡಿ ರಸ್ತೆಯ ಗುಂಡಿಯಲ್ಲಿ ಬಿದ್ದಂಥ ಗುಂಡಿಗಳಲ್ಲಿ ಗಿಡಗಳನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದೆವು. ಈ ರೀತಿ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದೆವು. ಈ ಸರ್ಕಾರಕ್ಕೆ ಮೇಲೆ ಹೇಳಿದ್ದೀನಿ, ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಬಾಯಿನೂ ಇಲ್ಲ. ಕೇವಲ ಗ್ಯಾರಂಟಿ ಮೇಲೆ ಹೊಂಟಿದ್ದಾರೆ. ಸರಿ, ಇದೇ ನಿಮ್ಮ ಹೋರಾಟದ ಕಿಚ್ಚು, ಇದೇ ನಿಮ್ಮ ಮುಂದಿನ ನಡೆ, ಇದೇ ನಿಮ್ಮ ಮುಂದಿನ ಯೋಚನೆ. ಕೆಲಸ ಮಾಡಿದ್ದೀನಂದರೆ ಪಕ್ಷನೂ ಕೂಡ ಅವಕಾಶ ಕೊಡುತ್ತೆ, ನಾನು ಕೆಲಸ ಮಾಡಿಲ್ಲ ಅಂದರೆ ಮುಂದಿನ ನಿರ್ಧಾರ ಅಂತೇಳಿ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಸಮಯ, ನಿಮ್ಮ ಯೋಚನೆ, ನಿಮ್ಮ ಆಲೋಚನೆ, ನಿಮ್ಮ ವಿಶ್ವಾಸವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಕೊನೆಯದಾಗಿ ನಿಮ್ಮ ಕ್ಷೇತ್ರ ಜನತೆಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ 2028ರ ದೂರದೃಷ್ಟಿಕೋನ, 2025ರವರೆಗೆ ನಡೆದಿರ್ತಕ್ಕಂಥ ಈ ರಾಜ್ಯ ಸರ್ಕಾರದ ನಡವಳಿಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನನ್ನ ಕ್ಷೇತ್ರದ ಜನತೆಗೆ ಒಂದು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸರ್ಕಾರದಿಂದ ರೈತರಿಗೆ ಇರ್ಬೋದು, ಜನಸಾಮಾನ್ಯರಿಗೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಇವರು ಕೊಡುವಂಥ ಕೆಲಸ ಆಗಲಿಲ್ಲ. ಕೇವಲ ಗ್ಯಾರಂಟಿ ಹೆಸರಿನ ಮೇಲೆ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇವತ್ತು ಈ ಆರ್ಥಿಕ ದಿವಾಳಿ ಆಗಿದೆ ಈ ಸರ್ಕಾರದಲ್ಲಿ. ಅದಕ್ಕಾಗಿ ಇದು ಸರ್ಕಾರ ಅವರು ಕಿತ್ತೊಗೆಯಬೇಕು. 2028ರಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ನಮ್ಮ ಅಧಿಕಾರಕ್ಕೆ ಬರಬೇಕಂತ ನನ್ನ ಅಭಿಲಾಷೆ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ತಾವು ಈ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲಿ ಸೋತಿರಬಹುದು,
ಆದರೆ ಈ ಕ್ಷೇತ್ರದ ಮತದಾರರ ಮನ ಗೆದ್ದಿರ್ತಕ್ಕಂಥವರು ಮತ್ತು ಈ ಕ್ಷೇತ್ರದ ಮತದಾರರ ನಿಜವಾದ ಜನನಾಯಕ ಯಾರಂತ ಹೇಳಿದರೆ ಮತ್ತು ನಿಜವಾದ ಜನಸೇವಕ ಯಾರಂತ ಹೇಳಿದರೆ ಅದು ರಮೇಶ್ ಬೂಸ್ನೂರು ಅಂತೇಳಿ ಈ ಕ್ಷೇತ್ರದಲ್ಲಿ ಜನ ಬಯಸ್ತಾ ಇದ್ದಾರೆ. ನಾವು ರಾಜ್ಯ ಸರ್ಕಾರ ಈಗ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಅವರ ಮಾತು ಕೇಳಿ 2,000 ಬರ್ತಾವೆ, ನಮಗೆ ಫ್ರೀಯಾಗಿ ಪುಕ್ಕಟ್ಟಾಗಿ ಬಸ್ನಲ್ಲಿ ಓಡಾಡ್ತೀವಿ, 10 kg ಅಕ್ಕಿ ಮನೆಗೆ ತೊಗೊತೀವಿ, ಲೈಟ್ ಬಿಲ್ ಕಟ್ಟುವಂಗಿಲ್ಲ, ನಮ್ಮ ಮಕ್ಕಳಿಗೆ 1500 3,000 ರೂಪಾಯಿ ಸಿಗ್ತೈತೆ ಅಂತೇಳಿ ಒಂದು ಆಸೆಗೆ ಬಿದ್ದು ನಾವೇನು ಮತ ಚಲಾಯಿಸಿದ್ದೀವಿ. ಆದರೆ ಆ ತಪ್ಪನ್ನು ನಾವು ಓಡಾಡಬೇಕಾಗಿರ್ತಕ್ಕಂಥ ಆ ತಪ್ಪನ್ನು ನಾವು ಮಾಡಿದ್ದೀವಿ. ಆ ತಪ್ಪಿನ ತಿದ್ದುಕೊಳ್ಳೋಕ್ಕೆ ಈಗ ನಾವು ಪಡ್ತಾ ಇರುವಂಥ ನೋವುಗಳು, ಯಾಕಂದ್ರೆ ನಾವು ಓಡಾಡಬೇಕಾದ್ರೆ ನಮಗೆ ರಸ್ತೆ ಸರಿ ಇಲ್ಲ, ಎಲ್ಲಿದ್ರೂ ಶಾಸಕರನ್ನ ನೋಡಬೇಕಂದ್ರೆ ಯಾವಾಗೂ ನಾವು ನೋಡಬೇಕಾಗಿದೆ, ಫೋನ್ ಮಾಡಿದರೆ ಸಿಗೋದಿಲ್ಲ, ಒಂದೊಂದು ಸತಿ ಬೂಸ್ನವರೇ ನಮ್ಮ ಶಾಸಕರ ಅನ್ನೋಂಥ ರೀತಿಯಿಂದ ನಮಗೆ ಫೀಲ್ ಬಂದುಬಿಡ್ತೈತಿ. ಆದರೆ ಇವೆಲ್ಲ ವಿಷಯಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಆದರೆ ಈ ತಪ್ಪಿನ ಕ್ಷಮೆ ಕೇಳಬೇಕಂದ್ರೆ ಅದು 2028ರಲ್ಲಿ ಬೂಸ್ನೂರು ಅವ್ರದ್ದು ನಾವು ಶಾಸಕರು ಮಾಡ್ಕೊಂಡು ಬಂದಾಗ ಪಕ್ಷಾತೀತ ಜಾತ್ಯತೀತವಾಗಿ ಈ ಕ್ಷೇತ್ರದಲ್ಲಿ ದುಡಿತಾ ಕೆಲಸ ಮಾಡುತ್ತಾ ಬಂದಿರ್ತಾರೆ ಅಂದರೆ ಅದು ಬೂಸ್ನೂರು ನಿಮ್ಮ ಬಗ್ಗೆ ಮಾತನಾಡ್ತಾರೆ ಈ ಕ್ಷೇತ್ರದಲ್ಲಿ. ಇವೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ಇಷ್ಟೊತ್ತಿನವರೆಗೆ ನೀವು ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ, ನಿಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ನೇರವಾಗಿ ಹೈಕಮಾಂಡ್ಗೂ ಕೂಡ ನಾನು ಕೆಲಸ ಮಾಡಿದ್ದೇನೆ, ನಾನು ಹೋರಾಟ ಮಾಡ್ತಾ ಇದ್ದೇನೆ ಅಂದರೆ ಮುಂದೆ ನನಗೆ ಅವಕಾಶ ಮಾಡಿಕೊಡಿ. ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವ, ಟಿಕೆಟ್ ಕೇಳೋದು ಹಕ್ಕು, ಎಷ್ಟು ಸ್ಪರ್ಧೆ ಮಾಡೋದು ಎಷ್ಟು ಹಕ್ಕಿದೆ ಅಷ್ಟೇ ಹಕ್ಕು ಟಿಕೆಟ್ ಕೇಳೋದು ಕೂಡ ಇದೆ ಅನ್ನೋದು ತಾವೇನು ತಿಳಿಸ್ತಾ ಇದ್ರಿ. ಮತ್ತು ನನಗೇ ಕೊಡಿ ಅನ್ನುವಂಥ ವಿಷಯ ನೀವು ಹೇಳ್ತಾ ಇಲ್ಲ, ಸರ್ವೆ ನಡೆಸ್ರಿ, ಸರ್ವೆದಲ್ಲಿ ನನ್ನ ಹೆಸರು ಬಂದರೆ ನನಗೆ ಅವಕಾಶ ಮಾಡಿಕೊಡ್ರಿ, ಇಲ್ಲಾಂದರೆ ಇಲ್ಲ ಅನ್ನುವಂಥ ಏನು ವಿಷಯ ತಿಳಿಸ್ತಾ ಇದ್ರಿ. ಆ ದೇವರು ಮತ್ತು ನೀವು ನಂಬಿರ್ತಕ್ಕಂಥ ಭಾರತ ಮಾತೆ ಮತ್ತು ನೀವು ನಂಬಿರ್ತಕ್ಕಂಥ ನಿಮ್ಮ ಈ ಕ್ಷೇತ್ರದ ನಿಜವಾದ ದೇವರನ್ನು, ಮತದಾರರನ್ನು ನಂಬಿರ್ತಕ್ಕಂಥವ್ರ ಆಶೀರ್ವಾದದಿಂದ ಮುಂದೆ ನೀವು ಶಾಸಕರು ಆಗಲಿ ಅಂತ ಹೇಳುತ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ.